ಇನ್ಫಾರ್ಮೇಶನ್ ಬ್ಯೂರೋ ಆಫ್ ಇಂಡಿಯಾದ ನಮ್ಮ ಮುಖ್ಯಸ್ಥರಾದ GS ರವೀಂದ್ರ ಸರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ಸಂಪಾದಕರ ವತಿಯಿಂದ ಅವರಿಗೆ ಬಿಜಾಪುರ ನಗರಕ್ಕೆ ಸ್ವಾಗತ ಬಯಸ್ತೇನೆ. ಅದೇ ತರನಾಗಿ ನಮ್ಮ NTPCಯ ಮುಖ್ಯಸ್ಥರಾದ ತಿವಾರಿ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಬಿಜಾಪುರ ನಮ್ಮ ಸಂಪಾದಕರ ಸಂಘದ ವತಿಯಿಂದ ಅವ್ರಿಗೂ ಕೂಡ ಇಲ್ಲಿ ನಾನು ಸ್ವಾಗತ ಬಯಸ್ತೇನೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಸರ್ಕಾರಿ ಯೋಜನೆಗಳು ಕಾರ್ಯಾಗಾರಗಳು ಆಗಬೇಕಾಗಿದೆ. ಈ ಸರ್ಕಾರದಿಂದ ಪಡೆಯುವಂತ ಸವಲತ್ತುಗಳು ಏನೇನಿದಾವೆ, ಏನ್ ಮಾಡಬೇಕಾಗಿದೆ ಅನ್ನೋದು ಪತ್ರಕರ್ತರಿಗೆ ಹಾಗೂ ಗ್ರಾಮೀಣ ಪತ್ರಕರ್ತರಿಗೆ, ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಪತ್ರಕರ್ತರಿಗೆ ಅವರು ತಿಳಿಸಲಿದ್ದಾರೆ. ಆ ವಿಷಯವಾಗಿ ಸ್ವಚ್ಛ ನಾರಿ ಸಶಕ್ತ ಪರಿವಾರ ಅಭಿಯಾನದ ಕುರಿತೂ ಮಾತನಾಡಲಿದ್ದಾರೆ. ಅದೇ ತರನಾಗಿ ಕೃಷಿ ತೋಟಗಾರಿಕೆ ಇಲಾಖೆಯ ಏನೇನು ಸವಲತ್ತಿದಾವೆ, ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಡ ಇಲ್ಲಿ ನಮಗೆ ಮಾಹಿತಿ ನೀಡಲಿದ್ದಾರೆ. ನಾವು ಆ ಮಾಹಿತಿಯನ್ನು ಮುಂದೆ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ಲಿ ಅಂತ ಹೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಾವು ತುಂಬಾ ಹೃದಯದಿಂದ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ಈ ಏನೇನ್ ನಡೀತಾ ಇದೆ, ಪತ್ರಕರ್ತರಿಗೆ ಒಂದ್ ದಿನದ ಕಾರ್ಯಾಗಾರ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ದಿನಗಳಲ್ಲಿ ನಾವು ಡಿಜಿಟಲೈಸೇಷನ್ ಕಡೆ ಹೊರಟಿದ್ದೀವಿ. ಈಗ ಪತ್ರಿಕೆಗಳು ಜೊತೆಗೆ ಟಿವಿ ಚಾನೆಲ್ಗಳು, ಅದೇ ತರನಾಗಿ ನಮ್ಮ ಡಿಜಿಟಲ್ ಚಾನೆಲ್ಗಳು ಎಲ್ಲ ಕೂಡ ಜನರಿಗೆ ಮಾಹಿತಿ ಮುಟ್ಟಿಸುವಂತ ನಿರಂತರ ಕೆಲಸ ಮಾಡ್ತಾ ಇದ್ದಾವೆ. ಅವರು ಏನೇನು ಯಾವ ಎಥಿಕ್ಸ್ ಮೇಲೆ ಹೆಂಗೆ ಮಾಡ್ಬೇಕನ್ನೋದು ಕೂಡ ನಾವು ಇಲ್ಲಿ ಇನ್ಫಾರ್ಮೇಶನ್, ಕೇವಲ ನಾವು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡ್ತಾ ಬೆಳೆದಂತವ್ರು ಬಹಳ ಜನ ನೋಡಿದ್ದೇವೆ. ಅದೇ ತರನಾಗಿ ಈ ಇನ್ಫಾರ್ಮೇಶನ್ ಮುಟ್ಟಿಸುವಂತ ಕೆಲಸ ಜನರಿಗೆ ಸರ್ಕಾರದಿಂದ ಬಂದಂತಹ ಏನು ಸವಲತ್ತುಗಳು, ಸರ್ಕಾರದಿಂದ ಇರುವಂತಹ ಸವಲತ್ತುಗಳು ಜನರಿಗೆ ಕಡೆಯ ವ್ಯಕ್ತಿಗೆ ಮುಟ್ಟಿಸುವಂತ ಕಾರ್ಯ ನಾವು ಕೂಡ ಮಾಡಬೇಕಾಗಿದೆ. ಅದೇ ತರನಾಗಿ PIB, ಈಗ ನಮ್ಮ MP ಸಾಹೇಬ್ರು ಹೇಳಿದಂಗೆ ನಾವು ಮೊದಲು ಸುಮ್ನೆ ಇಲ್ಲಿಂದ ಎಲ್ಲಾ ಪತ್ರಿಕೆಯವರು ಒಂದು ಪೋಸ್ಟ್ ಮಾಡ್ಬಿಡ್ತಿದ್ವಿ, ಪ್ರಿಂಟ್ ಆದ ಒಂದು ತಿಂಗಳ ಕಾಪಿಗಳನ್ನು ಪೋಸ್ಟ್ ಮಾಡ್ತಿದ್ವಿ. ಆದ್ರೆ ಈಗ ಡಿಜಿಟಲೈಸೇಷನ್ ಅದು ಕೂಡ ಆಗಿದೆ. ನಾವು ಪ್ರತಿದಿನ 48 ಗಂಟೆಗಳಲ್ಲಿ ನಮ್ಮ ಪತ್ರಿಕೆ ಪ್ರಿಂಟ್ ಆಗಿದ್ದನ್ನು ನಾವು ಅಪ್ಲೋಡ್ ಮಾಡಬೇಕಾಗಿದೆ. ಅದು ಕೂಡ ಮಾಡ್ತಾ ಇದ್ದೀವಿ. ಅದು ಆದಷ್ಟು ಸರಳೀಕರಣ ಆಗ್ತಾ ಇದೆ. ನಾವು ಒಂದ್ ತಿಂಗಳದ ಕಳಿಸೋಕ್ಕಿಂತ ಮುಂಚೆ ನಾವು ಪ್ರತಿದಿನ ಅಪ್ಡೇಟ್ ಆಗಿರ್ತೀವಿ ಅಂತ ಹೇಳಿ ಅದು ತೋರಿಸ್ತದೆ. ಅದು ವೆಬ್ಸೈಟ್ ಕೂಡ ಅಪ್ಡೇಟ್ ಆಗಿದೆ. ನಾವು ಬಹಳ PIBಗೆ ಧನ್ಯವಾದಗಳನ್ನು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಆದಷ್ಟು ಈಗ 24 ಅವರ್ಸ್ ಅಂತ ಹೇಳಿದ್ರು MP ಸಾಹೇಬ್ರು. ಅದೇ ತರನಾಗಿ ಸಂಪಾದಕರಿಗೆ, ಪತ್ರಕರ್ತರಿಗೆ ಅನುಕೂಲ ಆಗುವಂತಹ PIB ಇಂದ ಕೆಲಸಗಳು ಆಗ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಕರ್ನಾಟಕ. ಸಂಪಾದಕರಿಗಾಗಿ ನಡೆದಿರೋದು ಇದೇ ಫಸ್ಟ್ ಅಂತ ಅನ್ಕೊಂಡಿದ್ದೀನಿ ನಾನು. ಇದನ್ನ ಈ ಕಾರ್ಯಕ್ರಮ ನಾನು ಯಾಕೆ ಹಮ್ಮಿಕೊಂಡ್ರಿ ಅಂತ ನಾನು ಹೇಳಿದ್ದೆ ಫೋನ್ ಮಾಡಿದಾಗ. ಯಾಕೆ ಅಂತಂದ್ರೆ ಏನು ಅಂತಂದ್ರೆ ಈಗ ಸ್ವಚ್ಛತಾ ಹಿ ಸೇವಾ, ಇದು ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರತಿಯೊಬ್ಬರಿಗೂ ಸ್ವಚ್ಛತೆ ಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸೆಂಟ್ರಲ್ ಇಂದ ಬರ್ತಾ ಇದೆ. ಅದು ಇದರಿಂದ ಏನೇನಿದೆ ಅನ್ನೋದು ಲಾಭಗಳನ್ನು ಎಲ್ಲ ಪತ್ರಿಕೆ ಮುಖಾಂತರ ಜನಸಾಮಾನ್ಯರಿಗೆ ತಿಳಿಸೋದು ಒಂದು ತುಂಬಾ ಒಳ್ಳೆಯ ಒಂದು ಕಾರ್ಯ ಆಗಿದೆ. ಹಾಗೆ ಸ್ವಸ್ಥ ನಾರಿ ಅನ್ನೋದು ಪ್ರತಿಯೊಬ್ಬರ ಮನೆ ಒಳಗೆ ಮಹಿಳೆಯರು ಇರ್ಲೇಬೇಕು. ಅವ್ರ ಇದ್ರೇನೆ ಮನೆ ಒಂದು ಚಂದ ಅಂದ ಎಲ್ಲಾನು. ಹಂಗಾಗಿ ಸ್ವಚ್ಛ ನಾರಿ ಬಗ್ಗೆ, ಇದರ ಬಗ್ಗೆ ಮತ್ತೆ ಅವರ ಅಭಿವೃದ್ಧಿಗಳು, ಅವರ ಏನೇನು ಸೆಂಟ್ರಲ್ ಇಂದ ನಡೀತಾ ಇದೆ ಅನ್ನೋದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನ ಪತ್ರಕರ್ತರ ಮುಖಾಂತರ, ಸಂಪಾದಕರ ಮುಖಾಂತರ ಜನರಿಗೆ ಎಲ್ಲ ತಿಳಿಸ್ಬೇಕು ಅನ್ನೋದು ಒಂದು ಕಾರ್ಯಕ್ರಮನ ಹಾಕೊಂಡು ಫಸ್ಟ್ ಟೈಮ್ ಇದನ್ನ ಮಾಡಿದ್ದಾರೆ. ಪತ್ರಕರ್ತರನ್ನ ಕರ್ಕೊಂಡು ಸೆಂಟ್ರಲ್ ಅವರು, ಅದು ನಮ್ಮ ಇಲಾಖೆ ಒಂದು ಅನ್ನೋದು ನಮ್ಮ ಇಲಾಖೆ ಸೆಂಟ್ರಲ್ ವಾರ್ತಾಲಾಪ
ಅಲ್ಲ ವಾರ್ತಾಲಾಪ ಇದು ಫಸ್ಟ್. ಯಾಕಂದ್ರೆ ನಾವು ಪ್ರತಿಯೊಂದು ಪತ್ರಿಕೆ ನೀವು ಹೇಳ್ತೀರಾ, ನಾವು ಇಲ್ಲಿ ಕುತ್ಕೊಂಡ್ ಪತ್ರಿಕೆ ಪ್ರತಿಯೊಂದು ವಿಷಯಕ್ಕೂ ಬೆಂಗಳೂರು ಅಥವಾ ಡೆಲ್ಲಿಗೆ ಹೋಗ್ಬೇಕಾಗ್ತಿತ್ತು. ಡೆಲ್ಲಿಗೆ ನಾವು ಮಹಿಳೆಯರು ಹೋಗೋದಂತೂ ಅಸಾಧ್ಯ ಇತ್ತು. ಪೋಸ್ಟ್ ಮಾಡ್ತಾ ಇದೀವಿ, ವರ್ಷಾನುಗಟ್ಲೆ ಆದ್ರೂ ಯಾವ ಮಾಹಿತಿ ಸಿಗ್ತಿದ್ದಿಲ್ಲ ನಮ್ಗೆ, ಅಲ್ಲಿಯವ್ರ ಜನರನ್ನು ಪರಿಚಯ ಇರ್ತಿದ್ದಿಲ್ಲ. ಆದ್ರೆ ಇಷ್ಟು ಡಿಜಿಟಲೈಸೇಷನ್ ಆಗಿದೆಯಲ್ಲ, ಈಗ ಕುತ್ತಲ್ಲಿ ನಾವು ಕುತ್ಕೊಂಡು ಅರ್ಧ ಗಂಟೆಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೋತೀವಿ. ಏನ್ ಅನ್ನೋದು ನಾವು ಅವ್ರಿಗೆ ಹಾಕಿದ್ರೆ ಇಮೇಲಿಂದ ಅಲ್ಲಿಂದ ಉತ್ತರಗಳು ಬರ್ತದೆ. ಅಷ್ಟು ಸರಳೀಕರಣ ಆಗಿದೆ. ಆದ್ರೆ ಇನ್ನೂ ಅಭಿವೃದ್ಧಿ ಆಗ್ಬೇಕು. ಯಾಕಂದ್ರೆ ನಾವು ಪತ್ರಕರ್ತರು, ಮಹಿಳಾ ಪತ್ರಿಕೆಯರು, ಅದು ಸಂಪಾದಕಿಯರು ಡೆಲ್ಲಿ ತನಕ ಹೋಗೋದು ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಅಧಿಕಾರಿಗಳು ಇದಕ್ಕೆ ಹೆಚ್ಚಿನ ಒತ್ತಡ ಕೊಟ್ಟು ಇನ್ನೂ ಸವಲತ್ತುಗಳನ್ನ ಒಂದ್ ಸ್ವಲ್ಪ ಮಹಿಳೆಯರಿಗೆ ಕೊಡ್ಬೇಕನ್ನೋದು ನನ್ನ ಆಸೆ ಇದೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು ಡೆಲ್ಲಿಗೆ ಓಡಾಡೋದು ಬಹಳ ಕಷ್ಟ. ಇನ್ನು ಬೆಂಗಳೂರಿಗೆ ಓಡಾಡ್ತೀವಿ, ಯಾಕಂದ್ರೆ ಇಲ್ಲಿ ಸರ್ಕಾರ ನಮಗೆ ಕೆಲವೊಂದು ಸವಲತ್ತುಗಳು ಕೊಟ್ಟಿದೆ. ಮಹಿಳೆಯರಿಗೆ ಸೇಫ್ಟಿ ಕೊಟ್ಟಿದೆ, ಇರೋಕ್ ವ್ಯವಸ್ಥೆ ಕೊಟ್ಟಿದೆ, ವಾಹನದಿದೆ ಅಂತ ಒಂದು ಕಾರ್ಯಕ್ರಮ ಡೆಲ್ಲಿಲೂ ನಮಗೂ ಒಂದ್ ಸ್ವಲ್ಪ ಈಸಿಯಾಗಿ ಆನ್ಲೈನ್ ಅಲ್ಲಿ ಇನ್ನೂ ಹೆಚ್ಚು ಆಗಂಗೆ ಅಧಿಕಾರಿಗಳು ಸಾಥ್ ಕೊಡ್ಬೇಕು ಅನ್ನೋದು ನಾನು ಕೇಳ್ಕೊತೀನಿ. ಆದ್ರೆ ಈ ಕಾರ್ಯಕ್ರಮ ಇಲ್ಲಿ ತುಂಬಾ ಸಂತೋಷ ಆಯ್ತು. ಇಲ್ಲೂ ನಮಗೆ ಅಧಿಕಾರಿಗಳನ್ನ ಹತ್ತಿರದಿಂದ ನೋಡಂಗಾಯ್ತು. ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗೊತ್ತಾಗ್ತದೆ. ಇದನ್ನ ಹೆಚ್ಚಿನ ಪ್ರಯೋಜನ ತಗೊಳ್ಳೋಣ ನಾವೆಲ್ಲ ಎಡಿಟರ್ಸ್ ಅವರು, ವರದಿಗಾರರು ಅಂತ ಹೇಳ್ಬಿಟ್ಟು ನಮ್ಮ ಈ ಕಾರ್ಯಕ್ರಮವನ್ನ ನೆರವೇರಿಸಲು ನಮಗೆ ಇಲ್ಲಿ ಆದೇಶ ನೀಡಿ, ನಿರ್ದೇಶನ ನೀಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಸಹಕರಿಸಿದಂತಹ ನಮ್ಮ ಇಲಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರಾದಂತಹ ಶ್ರೀ ಎಸ್ ಜಿ ರವೀಂದ್ರ ಅವರಿಗೆ ಶ್ರೀಕಾಂತ್ ಅವರು ಒಂದು ಸ್ಮರಣಿಕೆಯನ್ನ ಕೊಡೋದ್ರ ಮೂಲಕ ಅವರಿಗೆ ವಂದನೆಗಳನ್ನ ಸಲ್ಲಿಸಬೇಕು ಅಂತ ತಿಳಿಸ್ಕೊತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ನೆರವು ಮತ್ತೆ ಸಪೋರ್ಟ್ ನೀಡಿದಂತಹ NTPCಯ ಪ್ರಧಾನ ವ್ಯವಸ್ಥಾಪಕರಾದಂತಹ ಸಂತೋಷ್ ತಿವಾರಿ ಅವ್ರಿಗೂ ಸಹ ಸುರೇಶ್ ಅವರು ಒಂದು ಸ್ಮರಣಿ ಕಾಣಿಕೆಯನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ. ಹಾಗೆ NTPCಯ ಮತ್ತೋರ್ವ ಅಧಿಕಾರಿಗಳಾದಂತಹ ಜೈದೀಪ್ ತುಷೀರ್ ಸಹ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ನೆರವು ನೀಡಿದಂತ ವಿನಂತಿಸ್ಕೊಳ್ತೇನೆ. ಹಾಗೇನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಿದ್ದೇನೆ. ವಾರ್ತಾ ಮತ್ತು ಸಾರ್ವಜನಿಕ ಯಾಕಂದ್ರೆ ಅವರಿಂದಾನೇ ತೊಂದರೆ ಆಗ್ತಾ ಇತ್ತು. ಸರ್, ಒಂದು ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಗೆ ಈಗ ನ್ಯೂಸ್ ಪ್ರಿಂಟ್ ಇದೆ, ನ್ಯೂಸ್ ಪ್ರಿಂಟ್ ಅದಕ್ಕೆ ಕಳೆದ ಇದ್ರಲ್ಲಿ 5% ಇತ್ತು. ಈಗ ಅದನ್ನ ಹೆಚ್ಚು ಮಾಡಿದಾರ ಅಥವಾ ರಿಡ್ಯೂಸ್ ಮಾಡಿದಾರ? ಫ್ಯಾಕ್ಟ್ರಿದಿಂದ ನಮ್ಮ RNI ನಂಬರ್ ಇತ್ತಂದ್ರೆ ಮಾತ್ರ ಅದಕ್ಕೆ 5% ಇದೆ, ಇಲ್ಲ ಅಂದ್ರೆ 12% ಇತ್ತು. ಈಗ 18 ಮಾಡಿದಾರ ಅಂತ ಕೇಳ್ತಾ ಇದೀವಿ. ಹೆಚ್ಚಿಗೆ ಆಗಿದೆ ಅಥವಾ ಕಡಿಮೆ ಆಗಿದೆ, ಏನಾಗಿದೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಬೇಕು. ಅದೇ ಕಾರ್ಯುಲೇಟರ್ ಬಾಕ್ಸ್ ಪ್ಯಾಕಿಂಗ್ ಮೆಟೀರಿಯಲ್ ಮಾಡ್ತಾರೆ, ಅದು ಇದು ಎರಡಕ್ಕೂ ಒಂದೇ ಇಟ್ಟಿದ್ದಾನೆ ರೇಟು. ಸಿಗ್ತಲ್ಲ ಸಿಟ್ಟು ಮೇಲೆ ನೋಡಿ ಆಗ್ತದೆ. ಥ್ಯಾಂಕ್ ಯು ರೀ. GST ಕುರಿತು ಮಾಹಿತಿ ನೀಡಿದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ, ಈ ತಾಂತ್ರಿಕ ಅಧಿವೇಶನದಲ್ಲಿ ಭಾಗವಹಿಸಿದಂತ DHO ಅವರೇ ಹಾಗೂ ಪೂಜಾರಿ ಸರ್ ಅವರೇ ಹಾಗೂ ಎಲ್ಲಕ್ಕಿಂತ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಆತ್ಮೀಯ ಬಿಜಾಪುರ ಜಿಲ್ಲೆಯ ಮಾಧ್ಯಮದ ಪ್ರತಿನಿಧಿಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಏನು ವಿವಿಧ ಇಲಾಖೆಯಿಂದ ಆಗಮಿಸಿದಂತ ಎಲ್ಲ ನನ್ನ ಅಕ್ಕ ತಂಗಿಯರು, ಇವತ್ತಿನ ದಿವಸ ಏನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಏನೆಲ್ಲ ಯೋಜನೆಗಳು, ಕೇಂದ್ರ ಪ್ರಸ್ತುತ ಯೋಜನೆಗಳು, ಕರ್ನಾಟಕ ರಾಜ್ಯದ ಸಹಯೋಗದೊಂದಿಗೆ ಏನೆಲ್ಲ ಕೃಷಿ ಇಲಾಖೆ ಮೂಲಕ ಅನುಷ್ಠಾನ ಮಾಡಲಾಗ್ತಾ ಇದೆ, ಆ ಯೋಜನೆಯ ಏನಾದರೂ ಕ್ರಮಗಳನ್ನ ತಗೊಳ್ತಾ ಇದ್ದಾರಾ? ಮತ್ತೆ ಇನ್ನೊಂದು CPR ಬಗ್ಗೆ ಒಂದಷ್ಟು ಡೆಮೋಗಳನ್ನ ಎಲ್ಲಾ ಶಾಲಾ ಕಾಲೇಜ್ಗಳಿಗೆ ಮತ್ತೆ ಸಾರ್ವಜನಿಕವಾಗಿ ಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸರ್ಕಾರದಿಂದ ಏನಾದರೂ ಕ್ರಮಗಳಾಗಿದೆಯಾ ಅಂತ
ಸರ್, ಈಗ ಸಿಪಿಆರ್ ಸಂಬಂಧಿತ ಇನ್ನತನ ಸರ್ಕಾರದಿಂದ ಯಾವುದೇ ಆತನಿಗೆ ಹೋಗಿ ಹೇಳ್ಕೊಡಬೇಕು, ಅಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ ಸಿಪಿಆರ್ ಗಳ ಬಗ್ಗೆ. ಹಾಗೆ ಸರ್ಕಾರದಿಂದ ಆಟೋಮೆಟಿಕ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ ಹೇಳಿ ಮೊದಲು ಏರ್ಪೋರ್ಟ್ ಅಲ್ಲಿ ಮಾತ್ರ ಇತ್ತು. ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಆಟೋ ಅಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಸಡನ್ ಆಗಿ ಹೃದಯ ಬಡಿತ ಸಿಕ್ಕಾಪಟ್ಟೆ ಏರ್ತೈತಿ, ಅಲ್ಲೇ ಜೀವ ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದು ಈಗ ಆಟೋಮೆಟಿಕ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಏನಿಲ್ಲ ಅಂದ್ರೆ 2 ಪ್ಯಾಡ್ ಇಡ್ತೀವಿ, ತಾನೇ ಒಂದು ಬಟನ್ ಒತ್ತೀವಿ, ಯಾರಾದ್ರೂ ಮಾಡ್ಬೋದು, ಬಟನ್ ಒತ್ತಿದ ಶಾಕ್ ತಾನೇ ಶಾಕ್ ಕೊಟ್ಟು ಜೀವ ಉಳಿಸ್ತಿದೆ. ಅದನ್ನಂತೂ ಈಗ ಎಲ್ಲ ಕಡೆ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ ಅಲ್ಲಿ. ಮಷಿನರಿ ಕಾಸ್ಟ್ ಏನಿದೆ ಜನಸಾಮಾನ್ಯರು ತಗೋಬಹುದಾ? ಸಾಮಾನ್ಯವ್ರಿಗೆಲ್ಲ ಸರ್ ಅದೇನಂತಂದ್ರೆ ಅದನ್ನ ತಗೊಂಡು ಉಪಯೋಗ ಆಗಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದ್ರೂ, ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಅದೊಂದು 3 ಲಕ್ಷ ಕೊಟ್ಟು ಮಷಿನ್ ಇಟ್ಕೊಂಡು ಕೂಡಕ್ ಆಗಲ್ಲ. ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆಗುವ ಪ್ರಮಾಣನೇ ಕಮ್ಮಿ ಇದೆ. ಯಾಕಂದ್ರೆ ನಾವು ಯಾವುದೇ ಯೋಜನೆಗಳು ತಂದಾಗ ಯಾವುದೇ ಕಾನೂನು ಮತ್ತು ಮಾಧ್ಯಮ ಅಂತಂದಾಗ ಇಟ್ಸ್ ಎ ವೆರಿ ಬ್ರಾಡ್ ಸಬ್ಜೆಕ್ಟ್. ಕಾನೂನು ಮತ್ತೆ ಮಾಧ್ಯಮ ಅಂತ ಬಂದಾಗ ಮಾಧ್ಯಮದವರ ಕಾನೂನಿನಲ್ಲಿ ಅವ್ರದ್ದು ಎಕ್ಸಿಸ್ಟೆನ್ಸ್ ಏನು ಬರುತ್ತೆ, ಮಾಧ್ಯಮದ ವೃತ್ತಿಯಲ್ಲಿ ಇರುವಂತಹ ಇತಿಮಿತಿಗಳು ಏನು, ಮತ್ತೆ ಮಾಧ್ಯಮದವರಿಗೆ ತಾವು ಮಾಡುವಂತಹ ಪ್ರಸಾರ ಮಾಡುವಂತಹ ಬರವಣಿಗೆ ಆಗಿರ್ಬೋದು ಅಥವಾ ಡಿಜಿಟಲ್ ಚಿತ್ರಣ ಆಗಿರ್ಬೋದು, ಯಾವ್ದು ಗಮನದಲ್ಲಿ ಇರಬೇಕಾಗ್ತದೆ. ಮತ್ತೆ ಸಾಮಾಜಿಕ ಜವಾಬ್ದಾರಿಗಳು ಏನೇನಿದೆ, ಸೊ ಇವನ್ನೆಲ್ಲವನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಮ್ಮಲ್ಲಿ ಸಂವಿಧಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಂತೇಳಿ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಆದರೆ ಪತ್ರಕರ್ತರಿಗೆ ಆರ್ಟಿಕಲ್ 19 clause 1 clause A ಏನಿದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲೇನೆ ಈ ಪತ್ರಿಕಾ ಸ್ವಾತಂತ್ರ್ಯ ಅಡಿಯಿದೆ. ಸೊ ನಿಮ್ದು ಫಂಡಮೆಂಟಲಿ ಎಕ್ಸಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ ಆರ್ಟಿಕಲ್ 19 clause 1 clause A ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿದೆ. ಆದರೆ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ ಈ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಆಧುನಿಕ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳ ಅಶ್ರಯದಲ್ಲಿ ಯಾವ ರೀತಿ ಇದನ್ನ ಇಂಟರ್ಪ್ರೇಟ್ ಮಾಡಬೇಕಾಗುತ್ತೆ ಅಂತ. ಇತ್ತೀಚೆಗೆ ಬ್ಯಾಂಕ್ ನೀವು ಕನ್ನಡ ಪ್ರಭ ಯಾರಾದ್ರೂ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಕರ್ನಾಟಕ ಹೈಕೋರ್ಟ್ ಜಸ್ಟಿಸ್ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ ಅಂತಂದ್ರೆ ಯಾರ್ಯಾರು ಫೇಸ್ಬುಕ್, ಟ್ವಿಟರ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಇದೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಅಲ್ಲಿ ಯಾರೇ ಏನೇ ಬಂದು ಮಾತಾಡಿದ್ರು ನಡೆಯುತ್ತೆ ಅನ್ನೋದು ಕಷ್ಟ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಮಾತಾಡ್ಬೋದು ಅನ್ನೋದಕ್ಕೆ ಲಗಾಮು ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾವು ಕೂಡ ಪೊಲೀಸ್ ಇಲಾಖೆಯಲ್ಲಿ ಏನ್ ಮಾಡ್ತಾ ಇದೀವಿ, ಸೋಷಿಯಲ್ ಮೀಡಿಯಾ ವಾಚ್, ಪ್ರಚೋದನಕಾರಿ ಸುದ್ದಿ, ಹೇಟ್ ಸ್ಪೀಚ್ ಇವನ್ನೆಲ್ಲ ನಾವು ಕೂಡ ವಾಚ್ ಮಾಡ್ತಾ ಇರ್ತೀವಿ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ, ಕಂಟ್ರೋಲ್ ಆಗಿರ್ಬೋದು, ವಾಚ್ ಇಡೋದು ಕಷ್ಟ ಆಗುತ್ತೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಬರವಣಿಗೆಗಳಾಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು, ಅದನ್ನ ಯಾರು ಕೊಡ್ಬೇಕಾಗುತ್ತೆ, ಈಗ ಸಾಮಾಜಿಕ ಜಾಲತಾಣಗಳೇ ಆ ಇಂಟರ್ಮೀಡಿಯರೀಸ್ ಕೊಡ್ಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಕೂಡ IT Act 2021 ರೂಲ್ಸ್ ಗಳಲ್ಲಿ ತಗೊಂಡ್ಬರುತ್ತೆ. ನಾನು ರೂಲ್ಸ್ ಗಳ ಬಗ್ಗೆ ನಾನು ಹೋಗಲ್ಲ, ಬರೀ ಕನ್ಸೆಪ್ಟ್ಸ್ ಗಳಿಗೆ ಮಾತ್ರ ನಾನು ಸೀಮಿತನಾಗಿರ್ತೇನೆ. ಸೊ ತಂದಾಗ ಏನಾಗುತ್ತೆ, ಈಗ ಎಕ್ಸ್ ಟ್ವಿಟರ್ ಏನಿದೆ ಅದನ್ನ ಚಾಲೆಂಜ್ ಮಾಡುತ್ತೆ ಕರ್ನಾಟಕ ಹೈಕೋರ್ಟ್ದಲ್ಲಿ. ಸೊ ಹೈಕೋರ್ಟ್ ಕೂಡ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಏನು ಅಂತಂದ್ರೆ, ಯಾವುದೇ ನಮ್ಮ ಫಂಡಮೆಂಟಲ್ ರೈಟ್ಸ್ ನೋಡಿ ಯಾವ್ದು ಅಬ್ಸಲ್ಯೂಟ್ ಇಲ್ಲ, ಅಂದ್ರೆ ಇದು 100% ಹೀಗೆ ಅಂತ ಹೇಳಿ 100% ಅದ್ರ ಜೊತೆಗೆ ಇಫ್ಸ್ ಅಂಡ್ ಬಟ್ಸ್ ಇವೆ, ಕಂಡೀಷನ್ಸ್ ಇವೆ. ಸೊ ಹಾಗಾಗಿ ಏನು ಹೈಕೋರ್ಟ್ ಏನ್ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತಂದ್ರೆ, ದೇರ್ ನೀಡ್ಸ್ ಟು ಬಿ ಸಮ್ ಮೆಕ್ಯಾನಿಸಮ್ ಟು ರೆಗ್ಯುಲೇಟ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದೆ. ಸೊ ಐ ವಿಲ್ ಗೋ ಥ್ರೂ ಇಟ್. ಸೊ ಅದೇ ರೀತಿ ಕೂಡ ನಿಮಗೇನು ಆರ್ಟಿಕಲ್ 19 clause 1 A ದಲ್ಲಿ ತಾವೇನು ಪತ್ರಿಕಾ ಸ್ವಾತಂತ್ರ್ಯವನ್ನ ಪಡೆದಿದ್ದೀರಾ ಅದು ಅಬ್ಸಲ್ಯೂಟ್ ಇಲ್ಲ. ಅದಕ್ಕೂ ಕೂಡ ಕೆಲವೊಂದಿಷ್ಟು ನಿರ್ಬಂಧಗಳು ಇದಾವೆ. ಅಂತ ವಿಚಾರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನ ಹೇರೋದಕ್ಕೆ ಅವಕಾಶಗಳಿದೆ. ಸಾರ್ವಭೌಮತ್ವ ಮತ್ತು ಅಖಂಡತೆಯ ವಿಚಾರಗಳು ಗೊತ್ತಾಗ ಈಗ ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ ವಾರ್ ಆಯ್ತು. ಸೊ ಭಾರತದ ಅಗೇನೆಸ್ಟ್ ಏನೇ ಕೂಡ ಯಾರೇ ಕೂಡ ಏನೇ ಹಾಕಿದ್ರು ಕೂಡ ಸೊ ದ ಗವರ್ಮೆಂಟ್ ಕ್ಯಾನ್ ಟೇಕ್ ಆಕ್ಷನ್ ಆನ್ ಇಟ್. ಸೊ ಅಂತ ಭಾರತದ ಅಖಂಡತೆ ಮತ್ತು ಸಾರ್ವಭೌಮತೆಗೆ ಸಂಬಂಧಪಟ್ಟಂತ ವಿಚಾರಗಳು, ರಾಜ್ಯದ ಭದ್ರತೆಗೆ ಸಂಬಂಧಪಟ್ಟಂತ ವಿಚಾರಗಳು, ಉದಾಹರಣೆಗೆ 26/11 ಟೆರರ್ ಅಟ್ಯಾಕ್ ಏನಾಯ್ತು, ಎಲ್ಲಾ ಮಾಧ್ಯಮಗಳು ಏನ್ ಮಾಡ್ತಾ ಇದ್ರು,
ನೇರವಾದಂತ ಪ್ರಸಾರವನ್ನ, ಲೈವ್ ಪ್ರಸಾರವನ್ನ ಕೊಡ್ತಾ ಇದ್ರು. ಅದು ಏನಾಯ್ತು, ಏನು ವೈರಿಗಳಿಗೆ ಅದು ಅನುಕೂಲ ಆಯ್ತು. ಎಲ್ಲಿದ್ದಾರೆ ನಮ್ಮವ್ರು, ಏನ್ ನಡೀತಾ ಇದೆ, ಯಾವ ಲೊಕೇಶನ್ ನಲ್ಲಿ ಇದ್ದಾರೆ, ಇನ್ನು ಏನು ಗನ್ ಫೈಟ್ ನಡೀತಾ ಇದೆಯಾ ಅಥವಾ ಏನಾದ್ರು ಬಾಂಬ್ ಬ್ಲಾಸ್ಟ್ ಆಗ್ತಾ ಇದಾವ, ಲೈವ್ ಅಪ್ಡೇಟ್ ಅವ್ರಿಗೂ ಕೂಡ ಸಿಗ್ತಾ ಇದೆ. ಇಂಥ ವಿಚಾರಗಳಲ್ಲಿ ಕೂಡ ನಿರ್ಬಂಧಗಳನ್ನ ಹಾಕ್ಬಹುದು. ಭಾರತ ಯಾವ ದೇಶಗಳ ಜೊತೆಗೆ ತನ್ನ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದೆ ಆ ದೇಶಗಳ ಬಗ್ಗೆ ನೆಗೆಟಿವ್ ನೆರೇಷನ್ ಮಾಡೋದಕ್ಕೆ ಅದಕ್ಕೂ ಕೂಡ ನಿರ್ಬಂಧಗಳನ್ನ ಹಾಕಬಹುದು. ಅದೇ ರೀತಿ ಪಬ್ಲಿಕ್ ಆರ್ಡರ್ ಅಂತಂದ್ರೆ ಕಾನೂನು ಸುವ್ಯವಸ್ಥೆ. ಈಗ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಆಗ್ತಾ ಇರ್ತವೆ ಅಥವಾ ಕಮ್ಯುನಲ್ ಕ್ಲಾಶಸ್ ಆಗ್ತಾ ಇರ್ಬೇಕಾದ್ರೆ ಇಂಟರ್ನೆಟ್ ಸ್ಥಗಿತ ಮಾಡುವುದನ್ನ ತಾವು ಕೇಳಿರ್ಬೋದು. ಸೊ ಅದು ಇಂಟರ್ನೆಟ್ ಸ್ಥಗಿತ ಅಂದ್ರೆ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಗೆ ನಿರ್ಬಂಧ ಹಾಗೆ. ಅದೇ ರೀತಿ ಪರೀಕ್ಷೆಗಳ ಸಂದರ್ಭಗಳಲ್ಲಿ ಮಾಡ್ತಾರೆ. ಅದೇ ರೀತಿ ಈ ನಾನ್ ಟೆಸ್ಟ್ಗಳಲ್ಲಿ ಕೆಲವೊಮ್ಮೆ ಗಲಾಟೆಗಳಾದಾಗ ಇಂಟರ್ನೆಟ್ ಅನ್ನು ಸ್ಟಾಪ್ ಮಾಡೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನೋಡ್ತೀರಾ. ಸೊ ಅದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಗೆ ನಿರ್ಬಂಧ, ಬಟ್ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ. ಅದೇ ರೀತಿ ಸಭ್ಯತೆ ಮತ್ತು ನೈತಿಕತೆ ಬಗ್ಗೆನೂ ಹೇಳ್ತಾರೆ. ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನೀವು ಪ್ರಚಾರ ಮಾಡಬೇಕಾದಾಗ ಅದಕ್ಕೂ ಕೂಡ ನಿರ್ಬಂಧ ಹೇಳೋದಕ್ಕೆ ಅವಕಾಶ ಇದೆ. ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಲಯದ ನಿಂದನೆ ವಿಚಾರಗಳಾಗಿರ್ಬೋದು, ಮಾನನಷ್ಟ, ಎರಡು ಕ್ರಿಮಿನಲ್ ಅಂಡ್ ಸಿವಿಲ್, ಮತ್ತೆ ಅಪರಾಧಕ್ಕೆ ಪ್ರಚೋದನೆಯನ್ನ ಕೊಡುವಂತ ಹೇಟ್ ಸ್ಪೀಚಸ್ ಆಗಿರ್ಬೋದು ಅಥವಾ ಕಮ್ಯುನಲ್ ಕ್ಲಾಶಸ್ ಗಳಾಗಿರ್ಬೋದು ಅಥವಾ ಜಾತಿಗಳ ಮತ್ತೆ ಕ್ಲಾಶಸ್ ಗಳಾಗಿರ್ಬೋದು, ಇಂಥ ವಿಚಾರಗಳಿಗೂ ಕೂಡ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಾಗುತ್ತೆ, ನಿರ್ಬಂಧನೆಗಳಿಗೆ ಒಳಗಾಗುತ್ತೆ. ದಿಸ್ ಇಸ್ ದ ಫೌಂಡೇಶನ್. ನಿಮ್ಗೆ ಎಲ್ಲಿದೆ ಅಂತಂದ್ರೆ ನಿಮ್ದು ಎಂಟೈರ್ ರೂಟ್ಸ್ ಬಿಲಾಂಗ್ಸ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಆದ್ರೆ ಅಂದ್ರೆ ಹೇಳ್ತಾ ಇದ್ದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಒಂದಿದೆ ನಿಮಗೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಬಗ್ಗೆ ನಿಮಗೆ ಅರಿವು ಇರೋದು ಬಹಳ ಇಂಪಾರ್ಟೆಂಟ್ ಇದೆ. ಒಂದು ಸಂವಿಧಾನದಲ್ಲಿ ನಿಮ್ದು ಹಕ್ಕುಗಳು ಏನಿದೆ ಮತ್ತೆ ನಿಮ್ಗೆ ನಿರ್ಬಂಧಗಳು ಏನಿದೆ ಅಂತ ಗೊತ್ತಾಯ್ತು. ಇನ್ನು IT ಆಕ್ಟ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ನಲ್ಲಿ ಜಾರಿ ಬರುತ್ತೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅದು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕಾಮರ್ಸ್ ಮತ್ತೆ ಆಡಳಿತ ಅಂತೇಳಿ ಪ್ರಾರಂಭ ಮಾಡಿದ್ರು. ಬಟ್ ಕಾಮರ್ಸ್ ಮತ್ತೆ ಆಡಳಿತ ಈಗ ಮತ್ತೆ ಹಲವಾರು ಚಾಲೆಂಜಸ್ ಗಳನ್ನ ಕೊಟ್ಟಿದೆ. ಸಾಮಾಜಿಕ ಜಾಲತಾಣಗಳು ಬಂದವು. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಹೇಗ್ ಬೇಕು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಉದಾಹರಣೆಗೆ ಬಾಲ್ ಠಾಕ್ರೆ ಅವರು ನಿಧನ ಹೊಂದಿದಾಗ ಮಹಾರಾಷ್ಟ್ರದಲ್ಲಿ ಬಾಂಬೆದಲ್ಲಿ ಏನಾಯ್ತು, ಸೆಕ್ಷನ್ 66A ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಒಬ್ರು ಲೇಡಿನ ಅರೆಸ್ಟ್ ಮಾಡ್ತಾರೆ. ಸೊ ಅದು ಅಪ್ ಟು ಸುಪ್ರೀಂ ಕೋರ್ಟ್ ವರ್ಗೂ ಹೋಗ್ಬಿಟ್ಟು ಅದು ಜಜ್ಮೆಂಟ್ ಬರುತ್ತೆ. ಸೆಕ್ಷನ್ 66A ಏನ್ ಹೇಳುತ್ತೆ ಅಂತಂದ್ರೆ, ಆನ್ಲೈನ್ ನಲ್ಲಿ ಯಾರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಆ ಅಭಿಪ್ರಾಯ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕೇಸ್ ಮಾಡಿ ಅವ್ರನ್ನ ಒಳಗ್ ಹಾಕಕ್ಕಾಗಲ್ಲ. ಸೊ ಅದೊಂದು ಪ್ರೊವಿಷನ್ ಇತ್ತು. ಏನು ಅಂತಂದ್ರೆ ಆ ವ್ಯಕ್ತಪಡಿಸಿದಂತ ಅಭಿಪ್ರಾಯ ಯಾರೋ ಒಬ್ರಿಗೆ ಇಷ್ಟ ಆಗ್ಲಿಲ್ಲ, ಮಾಡ್ಲಿಲ್ಲ ಅಂತ ತಂದಾಗ ಸೊ ಅದ್ರ ಮೇಲೆ ಕೇಸ್ಗಳನ್ನ ಹಾಕಿ ಅವಾಗ ಅರೆಸ್ಟ್ ಮಾಡುವಂತದ್ದು ಒಂದ್ ಸ್ವಲ್ಪ ಇತ್ತು. ಇದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಗೆ ಅಡ್ಡಿ ಬರುತ್ತೆ ಅಂತೇಳಿ ಸೆಕ್ಷನ್ 66A ಅನ್ನ ತೆಗೆದು ಹಾಕಿದೆ. ಅದೇ ರೀತಿ ಕೂಡ IT ಆಕ್ಟ್ ಅಲ್ಲಿ ಕೂಡ ನಿಮ್ಗೊಂದು ಕೆಲವೊಂದಿಷ್ಟು ನಿರ್ಬಂಧಗಳು ಇದೆ. ನಾನು ಹೇಳ್ತೀನಿ ಮುಂದೆ ಬಂದಾಗ. ಅದು ಏನಾಯ್ತು, ಕಾಮರ್ಸ್ ಆಡಳಿತ ಆಯ್ತು, ನಿಮಗೆ ಸಾಮಾಜಿಕ ಜಾಲತಾಣಗಳದ್ದು ಒಂದು ಚಾಲೆಂಜ್ ಬಂತು. ಈಗ ಸೈಬರ್ ಫ್ರಾಡ್ಸ್ ಗಳದ್ದು ಕೂಡ ಚಾಲೆಂಜಸ್ ಬಂದಿದೆ. ಹಾಗಾಗಿ IT ಆಕ್ಟ್ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. IT ಆಕ್ಟ್ ಗೆ ಈ 66 ಯಾವುದು ಸೆಕ್ಷನ್ 66A ನಿಮಗೆ ಸಾಕಷ್ಟು ಮಾಧ್ಯಮಗಳಿಗೆ ತೊಂದರೆ ಕೊಡುವಂತ ಸಾಧ್ಯತೆಗಳಿತ್ತು. ಅದನ್ನ ಸುಪ್ರೀಂ ಕೋರ್ಟ್ ತೆಗೆದು ಹಾಕಿದ ಮೇಲೆ, ಬಟ್ ಇದನ್ನ ಹಾಗೇನು ಬಿಡಕ್ಕಾಗಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಯಾರು ಏನ್ ಬೇಕು ಹಾಕಕ್ಕೂ ಆಗಲ್ಲ. ಯಾಕಂತಂದ್ರೆ ದೇಶದ ಐಕ್ಯತೆ, ಸಮಗ್ರತೆ, ಕಾನೂನು ಸುವ್ಯವಸ್ಥೆ, ಇವೇನು 8 ವಿಚಾರಗಳನ್ನ ಹೇಳಿದ್ನಲ್ಲ, ನಿರ್ಬಂಧಗಳು ವಿಚಾರಗಳನ್ನ ಹೇಳಿದ್ನಲ್ಲ, ಈ 8 ವಿಚಾರಗಳ ಬಗ್ಗೆ ಯಾರು ಏನ್ ಬೇಕಾದ್ರೂ ಹಾಕಿದ್ರೆ ನಡೆಯಲ್ಲ. ಅದಕ್ಕೆ ಏನ್ ಮಾಡ್ತು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ IT ರೂಲ್ಸ್ 2021 ಅಮೆಂಡ್ಮೆಂಟ್ ಮಾಡುತ್ತೆ. ಈಗೇನ್ ನಿಮಗೆ ಸಾಮಾಜಿಕ ಜಾಲತಾಣಗಳಿದಾವೆ ಅವರಿಗೆ ಆದಂತ ಸಾಮಾಜಿಕ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಯಾರು ಏನೇ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು ಕೂಡ, ಕಂಟೆಂಟ್ ಹಾಕಿದ್ರು ಕೂಡ ತನಿಖಾ ಸಂಸ್ಥೆಗಳಿಗೆ ಹಾಕದವ್ರದ್ದು ಟ್ರೇಸಬಿಲಿಟಿ, ಹಾಕದವರ ಮೂಲ ಏನು ಅನ್ನೋದು ಪತ್ತೆ ಮಾಡಬೇಕಾಗಿರೋದು ಆ ಸೋಷಿಯಲ್ ಇಂಟರ್ಮೀಡಿಯರಿ, ಸಾಮಾಜಿಕ ಜಾಲತಾಣದ ಮಧ್ಯವರ್ತಿಗಳು ಅಂತ ಇರ್ತಾರೆ. ಅದರಲ್ಲಿನೂ ಕೂಡ ಅವರದು ಕ್ರಿಮಿನಲ್ ಆಫೀಸರ್ ಅಂತ ಇರ್ತಾರೆ, ಆಮೇಲೆ ಚೀಫ್ ಇನ್ಫಾರ್ಮೇಶನ್ ಆಫೀಸರ್ ಅಂತ ಇರ್ತಾರೆ. ಸೊ ಒಂದೊಂದು ಹೆರಾಕಿ ಮಾಡಿದ್ದಾರೆ ಇವಾಗ. ಸೊ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಡ್ಬೇಕಾಗುತ್ತೆ ತನಿಖಾ ಸಂಸ್ಥೆಗಳಿಗೆ, ನಮಗ್ ಗೊತ್ತಿಲ್ಲ ಅನ್ನಕ್ಕಾಗಲ್ಲ. ಸೊ ಈ ರೀತಿಯಾದಂತಹ ಬದಲಾವಣೆಗಳು IT ಆಕ್ಟ್ ಅಡಿಯಲ್ಲಿ ಆಗಿದ್ದಾವೆ. ಅದು ಕೂಡ ನಿಮ್ಮ ಗಮನಿಸಿರ್ಬೇಕಾಗುತ್ತೆ. ಸೊ ನಾನು ಇದನ್ನ ನಿಮಗೆ ಕಾನೂನು, ಒಂದು ಸಂವಿಧಾನ ಹೇಳಿದ್ರೆ ಒಂದು IT ಆಕ್ಟ್
ನೆಕ್ಸ್ಟ್ ಏನ್ ಬರುತ್ತೆ, ಮಾಧ್ಯಮ ಮತ್ತೆ ಕ್ರಿಮಿನಲ್ ಕಾನೂನು, ನಮಗೆ ಮತ್ತೆ ನಿಮಗೆ ಬಿಡೋದು ಎಲ್ಲಿ ಅಂತ. ಸೊ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಮುಂಚೆ ಸೆಕ್ಷನ್ 134 ಎ ಅಂತ ಇತ್ತು, ಸೆಡಿಷನ್ ಚಾರ್ಜಸ್, ದೇಶದ್ರೋಹ ಅಂತೇಳಿ. ಬಟ್ ಹೊಸ ಕಾಯ್ದೆ IPC ಅಲ್ಲಿ ಇರ್ತದೆ, BNS ಅಡಿಯಲ್ಲಿ ಅದನ್ನ ಡಿಲೀಟ್ ಮಾಡ್ತು. ಯಾಕಂತಂದ್ರೆ ದೇಶದ್ರೋಹ ಕಾಯ್ದೆ ಬ್ರಿಟಿಷರು ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನ ಹತ್ತಿಕ್ಕಲು ತಂದಂತ ಒಂದು ಕಾಯ್ದೆ ಆಗಿತ್ತು. ಸೆಕ್ಷನ್ 124 ಸೆಡಿಷನ್, ದೇಶದ್ರೋಹ ಅಂತೇಳಿ. ಬಟ್ ಇವತ್ತಿನ ಸಂದರ್ಭದಲ್ಲಿ ಅದರದ್ದು ವ್ಯಾಲಿಡಿಟಿ ಇಲ್ಲ ಅಂತ ಹೇಳಿ ಈಗ ಹೊಸದಾಗಿ ಏನ್ ಕಾನೂನು ಬಂತು. ಅವಾಗ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬರೀ ಸ್ವಾತಂತ್ರ್ಯ ಹೋರಾಟಗಾರನಷ್ಟೇ ಅಲ್ಲ, ಅವಾಗ ಇದ್ದಂತ ಪತ್ರಿಕಾ ಸ್ವಾತಂತ್ರ್ಯವನ್ನ ಕೂಡ ಹತ್ತಿಕ್ಕಲು ಕೂಡ ಇದು ಸೆಡಿಷನ್ ಚಾರ್ಜಸ್ ಯೂಸ್ ಮಾಡ್ತಿದ್ರು. ಸೊ ಇವಾಗ ಇರ್ರೆಲೆವೆಂಟ್ ಇದೆ, ಹಾಗಾಗಿ ಅದನ್ನ ತೆಗೆದು ಹಾಕಿದ್ದಾರೆ. ಬಟ್ 153A ಬಗ್ಗೆ ನೀವು ಬಹಳ ಕೇಳಿರ್ತೀರಾ, ಏನು ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ಟೂ ಗ್ರೂಪ್ಸ್, ಜಾತಿ, ಧರ್ಮ, ಹುಟ್ಟು, ಸ್ಥಳ ಇವುಗಳ ಆಧಾರದ ಮೇಲೆ ಏನು ಅದನ್ನ ಜಗಳ ಹಚ್ಚುವಂತ ಒಂದು ಕೆಲಸ 153A ದಲ್ಲಿ ಬರುತ್ತೆ. ಅದು 153A IPC ಇತ್ತು, ಇವಾಗ ಅದೇನಾಗಿದೆ 196 BNS ಆಗಿದೆ. ಬರೀ ಅವ್ರ ಮೇಲೆ ಅಷ್ಟೇ ಅಲ್ಲ, ಮಾತಾಡೋದ್ರ ಮೇಲೆ ಕೆಲವೊಂದು ಮಾಧ್ಯಮದಲ್ಲಿ ಬರುವಂತಹ ಆಂಕರ್ಸ್ ಆಗಿರ್ಬೋದು, ಅಭಿಪ್ರಾಯ ಆಗಿರ್ಬೋದು, ಇವುಗಳನ್ನ ಏನ್ ಕೊಡ್ತಾ ಇರ್ತಾರೆ ಅದು ಬಹಳ ಎಚ್ಚರಿಕೆಯಿಂದ ಕೊಡ್ಬೇಕಾಗ್ತಾ ಇರುತ್ತೆ. ಅದೇ ರೀತಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು 295A IPC ಇತ್ತು, ಇವಾಗ ಅದು 299 BNS ಅಂತ ಆಗಿದೆ. ಅವೇನ್ ಸೆಕ್ಷನ್ಸ್ ಎಲ್ಲ ನಿಮಗೆ ನೆನ್ಪಿಡ್ಬೇಕಂತಿಲ್ಲ, ಬಟ್ ನಾನು ಹೇಳ್ತಾ ಇರೋದು ರಿಲಿಜಿಯಸ್ ಭಾವನೆಗಳಿಗೆ ಧಕ್ಕೆ ತರುವಂತ ವಿಚಾರಗಳಲ್ಲಿ ಆಗಿರ್ಬೋದು. ಸೊ ಅದೇ ರೀತಿ ಕೂಡ ಮ್ಯಾಕ್ಸಿಮಮ್ ಪತ್ರಕರ್ತರು ಮಿಸ್ಟೇಕ್ ಎಲ್ಲಿ ಆಗುತ್ತೆ ಅಂತಂದ್ರೆ ನಿಮ್ಮ ಪತ್ರಿಕೋದ್ಯಮದಲ್ಲಿ ಆಗೋದು ಡಿಫಾಮೇಶನ್ಸ್. ಈ ಡಿಫಾಮೇಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಡಿಫಾಮೇಶನ್ 2 ರೀತಿ ಇದೆ, ಒಂದು ಸಿವಿಲ್ ಇನ್ ನೇಚರ್, ಒಂದು ಕ್ರಿಮಿನಲ್ ಇನ್ ನೇಚರ್. ಈಗ ಮುಂಚೆ ಅಫೆನ್ಸಸ್ ಗಳಿಗೆ ಹೇಳಿದ್ನಲ್ಲ, ಅದಕ್ಕೆ ಪನಿಷ್ಮೆಂಟ್ ಇದೆ, ಎಷ್ಟು 3 ವರ್ಷದವರೆಗೂ ಪನಿಷ್ಮೆಂಟ್, ಫೈನ್ ಅಥವಾ 2 ಕೂಡ ಇದೆ. ಅದೇ ರೀತಿ ಈ ಕ್ರಿಮಿನಲ್ ಡಿಫಾಮೇಶನ್ ಏನಿದೆ, ಕ್ರಿಮಿನಲ್ ಡಿಫಾಮೇಶನ್ ದಲ್ಲಿ ಅಗೇನ್ ಶಿಕ್ಷೆ ಕೊಡಬೇಕು ಅಂತೇಳಿ ಹೋರಾಟ ಮಾಡೋದಾಗುತ್ತೆ. ಅದೇ ರೀತಿ ಸಿವಿಲ್ ಡಿಫಾಮೇಶನ್ ಆದ್ರೆ ಅದನ್ನ ಪ್ರತಿಷ್ಠೆಗೆ ತಂದಿರುವಂತಹ ಧಕ್ಕೆಗೆ ನಿಮ್ಮಿಂದ ಕಂಪನ್ಸೇಷನ್ ಅನ್ನ ಕ್ಲೇಮ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಸೊ ಹಾಗಾಗಿ ನೀವು ಬರೆಯುವಂತಹ ಬರಹ ಆಗಿರ್ಬೋದು, ಅಭಿಪ್ರಾಯ ಆಗಿರ್ಬೋದು, ಫ್ಯಾಕ್ಟ್ಸ್ ಗಳ ಮೇಲೆ, ಆಮೇಲೆ ಕೋರ್ಟ್ ಜಜ್ಮೆಂಟ್ ಗಳ ಮೇಲೆ, ಅಥವಾ ಕಾಂಪಿಟೆಂಟ್ ಅಥಾರಿಟಿ ಕೊಡುವಂತಹ ಹೇಳಿಕೆಗಳ ಮೇಲೆ ಇರಬೇಕೇ ಹೊರತು ಅದನ್ನ ಬಿಟ್ಟು ಔಟ್ ಆಫ್ ಸ್ಕೋಪ್ ಇದ್ದಾಗ ಯಾವುದು ಯಾವ ರೀತಿ ಡಿಫಾಮೇಶನ್ ಆಗುತ್ತೆ ಅನ್ನೋದು ಆ ವ್ಯಕ್ತಿಯ ಪ್ರತಿಷ್ಠೆ ಮತ್ತು ಫ್ಯಾಕ್ಟ್ಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ತಾವು ಯಾವುದೇ ಒಂದು ಸುದ್ದಿ ಪ್ರಸಾರ ಮಾಡ್ತಿರ್ಬೇಕಾದ್ರೆ, ಒಬ್ಬ ಇಂಡಿವಿಜುವಲ್ ಬಗ್ಗೆ, ಪರ್ಟಿಕ್ಯುಲರ್ಲಿ ಒಂದು ಸಂಸ್ಥೆಯ ಬಗ್ಗೆ ಮಾಡ್ತಿರ್ಬೇಕಾದ್ರೆ ನೀವನ್ನೆಲ್ಲ ಗಮನಗಳಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಪ್ರಸಾರ ಮಾಡ್ತಾ ಇರುವಂತಹ ವಿಚಾರ ಆ ತರ ವೈಯಕ್ತಿಕ ಪ್ರತಿಷ್ಠೆಗೆ ಸಂಬಂಧಪಟ್ಟದ್ದಿದೆಯಾ ಒಂದೇತು. ಎವನ್ ವೈಯಕ್ತಿಕ ಪ್ರತಿಷ್ಠೆಗೆ ಸಂಬಂಧಪಟ್ಟದ್ದಿತ್ತು ಅಂತಂದ್ರೂ ಕೂಡ ಅದು ಲಾಜಿಕಲ್ ಆಗಿ ಕೋರ್ಟ್ ಜಜ್ಮೆಂಟ್ ಹತ್ರ ಆಗಿರ್ಬೋದು, ಅಥವಾ ಫ್ಯಾಕ್ಟ್ಸ್ ಹತ್ರ ಆಗಿರ್ಬೋದು, ಅಥವಾ ಕಾಂಪಿಟೆಂಟ್ ಅಥಾರಿಟಿ ಹತ್ರ ಏನಾದ್ರು ಹೇಳಿಕೆ ಬಂದಿದೆಯಾ, ಅದನ್ನ ಮಾತ್ರ ನಾವು ಬರೆಯೋದಿಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಿಟ್ಟು ಏನಾದ್ರು ಔಟ್ ಆಫ್ ಸ್ಕೋಪ್ ಹೋದಾಗ ದಿಸ್ ಡಿಫಾಮೇಶನ್ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ಲಿ ಕೆಲವೊಂದು ಪತ್ರಿಕೆಗಳಲ್ಲಿ ಡಿಫಾಮೇಶನ್ ಇಸ್ ಕಾಮನ್ ಆಗಿಬಿಟ್ಟಿರುತ್ತೆ. ಸೊ ಇದು ಕೂಡ ತಮ್ಮ ಗಮನಕ್ಕೆ ಇರ್ಬೇಕಾಗುತ್ತೆ. ಇದು ಬಿಟ್ರೆ ನೆಕ್ಸ್ಟ್ ಬರುತ್ತೆ ನಮಗೆ ಮೀಡಿಯಾ ಟ್ರಯಲ್ಸ್. ಸೊ ಇದು ಹಲವಾರು ಬಾರಿ ಚರ್ಚೆಗೆ ಬಂದಿದೆ, ಹಲವಾರು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ವಿಚಾರಗಳಲ್ಲಿಯೂ ಕೂಡ ಮಾಧ್ಯಮನೇ ವಿಚಾರಣೆ ಮಾಡೋದಾಗ್ಲಿ ಅಥವಾ ಮಾಧ್ಯಮನೇ ತನಿಖೆ ಮಾಡೋದಾಗ್ಲಿ ಕೆಲವೊಂದಿಷ್ಟು ಘಟನೆಗಳಲ್ಲಿ ಅದು ಸಕ್ಸಸ್ ಆಗಿದೆ, ಕೆಲವೊಂದಿಷ್ಟು ಘಟನೆಗಳಲ್ಲಿ ಫೇಲ್ಯೂರ್ ಆಗಿದೆ. ಬಟ್ ಏನು ಅಂತಂದ್ರೆ ಯಾವಾಗ ಒಬ್ಬ ನ್ಯಾಯಾಲಯ ಒಬ್ಬ ವ್ಯಕ್ತಿಯನ್ನ ದೋಷಿ ಅಂತಂತೇಳಿ ಏನು ಜಡ್ಜ್ಮೆಂಟ್ ಕೊಡೋವರೆಗೂ ಕೂಡ ಅದನ್ನ ದೋಷಿ ಅನ್ನೋದಕ್ಕೆ ಕರೆಯಕ್ಕಾಗಲ್ಲ. ನಿಮ್ದು ಪತ್ರಿಕಾ ಸ್ವಾತಂತ್ರ್ಯ ಹೇಗಿದೆ ಅಲ್ಲ, ಎಲ್ಲಿದೆ ಆರ್ಟಿಕಲ್ 19(1)(a)ದಲ್ಲಿದೆ. ಅದೇ ರೀತಿ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆತನ ಬದುಕುವ ಹಕ್ಕಿದೆ, ರೈಟ್ ಟು ಲೈಫ್, ಆರ್ಟಿಕಲ್ 21. ಯಾವಾಗ್ಲೂ ಇಲ್ಲಿ ಕಿತ್ತಾಟ ಇರುತ್ತೆ ಆರ್ಟಿಕಲ್ 19 ಮತ್ತೆ ಆರ್ಟಿಕಲ್ 21 ಮಧ್ಯ. ನನ್ನ ವಾಕ್ ಸ್ವಾತಂತ್ರ್ಯ ಅಂತ ನೀವ್ ಹೇಳ್ತೀರಾ, ನನ್ನ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅಂತ ನೀವ್ ಹೇಳ್ತೀರಾ. ಅಭಿವ್ಯಕ್ತಿ ಕೊಡ್ಬೇಕಾಗತ್ತೆ ಅಂತಂದ್ರೆ ಒಬ್ಬ ಯಾವುದೇ ವ್ಯಕ್ತಿ ಆರೋಪಿಯಾಗಿರ್ಲಿ ಅಥವಾ ಅಕ್ಯೂಸ್ ಆಗಿರ್ಲಿ ಏನೇ ಆಗಿರ್ಲಿ ನಿರಪರಾಧಿ ಎಂದು ಭಾವಿಸಲ್ಪಡುವ ಹಕ್ಕು ಅಥವಾ ನ್ಯಾಯಯುತವಾಗಿ ವಿಚಾರಣೆಯ ಹಕ್ಕು ಪಡ್ಕೊಳ್ಳೋದು ಅವನ ಫಂಡಮೆಂಟಲ್ ರೈಟ್. ಸೊ ಹಾಗಾಗಿ ಇದು ಯಾವಾಗ್ಲೂ ಕಾನ್ಫ್ಲಿಕ್ಟ್ ಇರುತ್ತೆ. ಅದಕ್ಕೆ ನಿಮಗೆ ಕೆಲವು ಸರಿ ಸ್ಟೇ ಸಿಗುತ್ತೆ ನೋಡಿ, ವ್ಯಕ್ತಿಗಳು ಕೋರ್ಟಿಗೆ ಹೋಗ್ತಾರೆ, ಇದು ನನ್ನ ವೈಯಕ್ತಿಕ
ಮಾನಹಾನಿ, ಪ್ರತಿಷ್ಠೆ, ಹೌದಾ, ನ್ಯಾಯಯುತವಾದಂತ ಟ್ರಯಲ್ಗೆ ಇದು ಅವಕಾಶ ಕೊಡಲ್ಲ ಅಂತ. ಯಾಕಂದ್ರೆ ಮಾಧ್ಯಮ ಇವತ್ತು ಇಡೀ ಜಗತ್ತನ್ನ ಆವರಿಸಿಕೊಂಡಿದೆ. ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಯಾಕೆ ಮೀಡಿಯಾ ಟ್ರಯಲ್ಗೆ ಕೆಲವೊಮ್ಮೆ ಕಂಡೀಷನ್ಸ್ಗಳು, ನಿರ್ಬಂಧಗಳು ಅಥವಾ ಅದಕ್ಕೆ ವಿವೇಚನೆ ಬೇಕಾಗುತ್ತೆ ಅಂತಂದ್ರೆ, ಮಾಧ್ಯಮಗಳು ಸಮಾಜದ ಒಂದು ಪರ್ಸೆಪ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ಅದು ಪರ್ಸೆಪ್ಷನ್ ಸಾರ್ವಜನಿಕರಿಗೂ ಆಗುತ್ತೆ, ಆತನ ಫ್ರೆಂಡ್ಸ್ ಸರ್ಕಲ್ಗೂ ಆಗುತ್ತೆ, ಇವನ್ ನ್ಯಾಯಾಲಯದಲ್ಲಿರುವಂತ ವಕೀಲರಾಗಿರ್ಬೋದು, ನ್ಯಾಯಾಧೀಶರಿಗೂ ಆಗಿರ್ಬೋದು, ಅವುಗಾದಂತ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗುತ್ತೆ. ದ ಪರ್ಸೆಪ್ಷನ್ ಕ್ರಿಯೇಟ್ ಆದಾಗ ಬಯಾಸ್ ಆಗುತ್ತೆ. ಸೊ ದಟ್ ಬಯಾಸ್ ಮೆ ನಾಟ್ ಗಿವ್ ದ ಫೇರ್ ಟ್ರಯಲ್ ಅನ್ನೋದು. ಅದೇ ರೀತಿ ಕೂಡ ಹಲವಾರು ಸಾರಿ ಕೆಲವೊಂದಿಷ್ಟು ಮೀಡಿಯಾ ಟ್ರಯಲ್ಗಳು ಏನಾಗುತ್ತೆ, ತನಿಖೆಗೂ ಕೂಡ ಅಡ್ಡಿ ಬರ್ತಾ ಇರುತ್ತೆ. ನಾವ್ ಹೇಳ್ತಾ ಇರ್ತೀವಿ, ನೀವು ಪ್ರಶ್ನೆ ಮಾಡ್ತಾ ಇರ್ತೀರಾ, ಎಷ್ಟೊತ್ತಾರಿ ನಾವು ಪ್ರೆಸ್ ಬೇಟ್ ಕೊಡ್ಬೇಕಾದ್ರೆ ವಿ ರಿಸ್ಟ್ರಿಕ್ಟ್ ಅವರ್ ಸೆಲ್ಫ್, ವಿಲ್ ನಾಟ್ ಆನ್ಸರ್ ಸರ್ಟನ್ ಕ್ವೆಶ್ಚನ್ಸ್. ಯಾಕಂತಂದ್ರೆ ಅದು ತನಿಖೆಗೆ ಅಡ್ಡಿ ಬರುತ್ತೆ. ಅಥವಾ ಕೆಲವೊಂದಿಷ್ಟು ಅಂಶಗಳು ವೈಯಕ್ತಿಕ ಪ್ರತಿಷ್ಠೆಗೆ ಅಥವಾ ಹೆಣ್ಣು ಮಕ್ಕಳ ಅಥವಾ ಮಹಿಳೆಯರ ಪ್ರತಿಷ್ಠೆಗೆ, ಅವರ ರೈಟ್ ಟು ಲೈಫ್, ಇದಕ್ಕೆ ಅಡ್ಡಿ ಬರುತ್ತೆ ಅಂತೇಳಿ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಹೇಳೋದನ್ನೆಲ್ಲ ಮಾಡೋಕ್ಕೂ ಹೋಗಲ್ಲ. ಸೊ ಅಲ್ಲಿ ಕೆಲವಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ. ಆ ವಿಚಾರಗಳು ಬಂದಾಗ ಇವಾಗ ಸ್ಟಿಕ್ ಟು ದ ಏನು ಕಾಂಪಿಟೇಟಿವ್ ಚರ್ಚೆ ಏನಿರುತ್ತೆ ಆ ಕನ್ಸಿಗೆ ಮಾತ್ರ ಸ್ಟಿಕ್ ಆನ್ ಆಗಬೇಕಾಗುತ್ತೆ. ಅದೇ ರೀತಿ ನೀವು ಜೆಸಿಕಾ ಲಾಲ್ ಮರ್ಡರ್ ಕೇಸ್ ಯಾರಾದ್ರೂ ಕೇಳಿದ್ರೆ ದಿಲ್ಲಿಯಲ್ಲಿ ಆಗಿದ್ದು, ಬಟ್ ಅದು ಮೀಡಿಯಾ ಟ್ರಯಲ್ ಅಂತಾನೆ ಸಕ್ಸಸ್ ಆಯ್ತು. ಬೇರೆ ಇನ್ನೊಂದಾಯ್ತು ನೋಯ್ಡಾದಲ್ಲಿ, ಯಾರು ಹೇಳಿ, ಐಲಿ ತಲ್ವಾರ್, ಅವ್ರು ನಮ್ ಕೇಳಿದ್ರೆ ಅನ್ಸುತ್ತೆ. ಬಟ್ ಅದೇನಾಯ್ತು, ಹೈಕೋರ್ಟ್ ಅಲ್ಲಿ ಅಕ್ವೈಟ್ ಆಯ್ತು. ಬಟ್ ಮೀಡಿಯಾ ಎಲ್ಲ ಏನ್ ಮಾಡ್ತು, ಅವ್ರ ತಂದೆ ತಾಯಿನೇ ಆರೋಪಿಗಳು ಅಥವಾ ಅವ್ನ ಎಪ್ಪಾದ್ರು ಕೆಲ್ಸಕ್ಕಿದ್ನಲ್ಲ ಅವ್ನ ಆರೋಪಿ ಅಂತ ಹೇಳಿ. ಬಟ್ ಮೀಡಿಯಾ ಟ್ರಯಲ್ ಕನ್ಕ್ಲೂಡೆಡ್ ಅಂತ ಯಾರಾಯ್ತು. ಬಟ್ ಕೋರ್ಟ್ ಅಲ್ಟಿಮೇಟ್ಲಿ ಟ್ರಯಲ್ ಆಗಿ ಏನಾಯ್ತು, ಅದು ಅಕ್ವೈಟ್ ಆಯ್ತು. ಇತ್ತೀಚೆಗೆ ಆಯ್ತಲ್ಲ ಸುಶಾಂತ್ ಸಿಂಗ್ ರಾಜ್ಪೂತ್ ಕೇಸ್, ಮುಂಬೈದಲ್ಲಿ ಸುಸೈಡ್ ಮಾಡ್ಕೊಂಡಿದ್ರು. ಸಿಬಿಐ ಏನಾಯ್ತು, ಅದು ಸುಸೈಡ್ ಕೇಸ್ ಅಂತಾನೆ ಆಯ್ತು. ಬಟ್ ಮೀಡಿಯಾ ಟ್ರಯಲ್ ಏನಾಯ್ತು. ಸೊ ಇಟ್ ವೆಂಟ್ ಇನ್ ಎ ಡಿಫರೆಂಟ್ ಡೈರೆಕ್ಷನ್. ಹಾಗಾಗಿ ಈ ಮೀಡಿಯಾ ಟ್ರಯಲ್ ಬಗ್ಗೆನೂ ಕೂಡ, ಸೊ ಅಂದ್ರೆ ಮೀಡಿಯಾ ತನಿಖೆ ಅಂತಾನು ಕರಿಬಹುದು ಅಥವಾ ಮೀಡಿಯಾ ವಿಚಾರಣೆ ಅಂತಾನು ಕರಿಬಹುದು. ನಮ್ ಮುಂದೆ ಇವೆಲ್ಲ ಸಾಕಷ್ಟು ಉದಾಹರಣೆಗಳಿವೆ. ನಾವೇನು ಅಂತಂದ್ರೆ ಇದರಿಂದ ಕಲಿಯೋದಿರುತ್ತೆ. ಸೊ ಹಾಗಾಗಿ ಮೀಡಿಯಾ ಟ್ರಯಲ್ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳು ಬಂದಾಗ ನಾನು ಎಷ್ಟೋ ಸಾರಿ ನನ್ನ ಮಾಧ್ಯಮ ಫ್ರೆಂಡ್ಸಿಗೆ ಹೇಳಿರ್ತೀನಿ, 10 ಅಲ್ಲ 20 ಸಾರಿ ಯೋಚನೆ ಮಾಡಿ ಏನ್ ಬರಿಬೇಕು, ಹೇಗ್ ಬರಿಬೇಕು, ಯಾವ ರೀತಿ ಬರಿಬೇಕು ಅಂತ ಹೇಳಿ. ಬಿಕಾಸ್ ಮಹಿಳೆ ಮತ್ತು ಮಕ್ಕಳ ಘನತೆ ಗೌರವಕ್ಕೆ ನೇರವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಯಾವುದೇ ರೀತಿಯಾದಂತಹ ಕುತ್ತು ತರುವಂತದ್ದಿತ್ತು ಅಂತಂದ್ರೆ 228A IPC, ಹೌದಾ, ಡಿಸ್ಕ್ಲೋಸರ್ ಆಫ್ ಐಡೆಂಟಿಟಿ ಆಫ್ ವಿಕ್ಟಿಮ್ ಆಫ್ ಸರ್ಟನ್ ಅಫೆನ್ಸಸ್ ಅಂತ ಬರುತ್ತೆ. ರೇಪ್ ಆಗಿರ್ಬೋದು, ಪೋಕ್ಸೋ ಆಗಿರ್ಬೋದು, ಮಹಿಳೆಯರ ಮೇಲೆ ಆಗುವಂತ ದೌರ್ಜನ್ಯ, ಮಕ್ಕಳ ಮೇಲೆ ಆಗಿರುವಂತಹ ದೌರ್ಜನ್ಯ, ಅವರ ನೇರವಾದಂತ ಫೋಟೋಗಳಾಗಿರ್ಬೋದು, ಅವರ ವಿಳಾಸ, ಊರು, ನೀವೇನ್ ಮಾಡ್ತೀರಾ, ಕಥೆನ ಅವ್ರದ್ದು ಕ್ಯಾರೆಕ್ಟರ್ ಚೇಂಜ್ ಮಾಡಿರ್ತಾರೆ, ಹೆಸರು ಚೇಂಜ್ ಮಾಡಿರ್ತಾರೆ, ಎಲ್ಲ ಚೇಂಜ್ ಮಾಡಿರ್ತಾರೆ. ಬಟ್ ನಿಮ್ಗೆ ಗೊತ್ತಿಲ್ಲದೇನೆ ಇಂಡೈರೆಕ್ಟ್ ಮತ್ತೆ ಎಷ್ಟೋ ವಿಚಾರಗಳನ್ನ ವ್ಯಕ್ತಪಡಿಸಿರ್ತೀರಿ. ಏನಂತ, ಆ ಸ್ಕೂಲು, ಆ ಊರು, ಹೌದಾ, ಅವ್ರ ಮನೆ ತೋರ್ಸಿರ್ತೀರಾ ಅಥವಾ ತಾನೇ ತೋರ್ಸಿರ್ತೀರಾ, ಅವ್ರು ಇರುವಂತ ಪ್ರದೇಶ ತೋರ್ಸಿರ್ತೀರಾ. ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಿಚ್ ಇಂಡಿಕೇಟ್ಸ್ ನೀವು ಕೊಡುವಂತಹ ಮಾಹಿತಿ ಅದು ಒಂದ್ ರೀತಿ ಬೇರೆಯವರಿಗೆ ತಿಳಿಯಾಗಿರ್ಬಾರ್ದು, ಅದು ಐಡೆಂಟಿಟಿ ಆಗೋದಕ್ಕೆ. ಸೊ ಹಾಗಾಗಿ ಮಹಿಳೆ ಮತ್ತು ಮಕ್ಕಳ ವಿಚಾರಕ್ಕೆ ಬಂದಾಗ ನೀವು ಬಹಳ ಗಮನವಿಟ್ಟು ಪ್ರಸಾರ ಮಾಡಬೇಕಾಗುತ್ತೆ. ಅದೇ ರೀತಿ ಕೂಡ ಪೋಕ್ಸೋ ಕಾಯ್ದೆಯಲ್ಲಿ ಸೆಕ್ಷನ್ 23 ತಾವು ಓದಿದ್ರಿ ಅಂತಂದ್ರೆ, ಇವುಗಳನ್ನ ಯಾರಾದ್ರೂ ಉಲ್ಲಂಘನೆ ಮಾಡಿದ್ರೆ ಆ ಪ್ರಸಾರಕ ಯಾರಿರ್ತಾರೆ, ಈ ಬಿಕಮ್ಸ್ ದ ಅಕ್ಯೂಸ್ಡ್ ಇನ್ ಸೆಕ್ಷನ್ 23 ಆಫ್ ಪೋಕ್ಸೋ ಆಕ್ಟ್. ಹಾಗಾಗಿ ಅದಕ್ಕೆ 6 months ಫೈನು, 1 year 6 months ಫೈನ್ ಇದೆ, ಕೋರ್ಟ್ ಆಗ್ಬೋದು. ಅದೇ ರೀತಿ ಸೆಕ್ಷನ್ 72 BINS ಅಡಿಯಲ್ಲಿನೂ ಕೂಡ ಪ್ರಕರಣವನ್ನ ದಾಖಲಿಸೋದಕ್ಕೆ ಅವಕಾಶ ಇದೆ. ಸೋಮೋಟನೆ ಮಾಡಬಹುದು ಪೊಲೀಸರು ಇದರಲ್ಲಿ, ಅಥವಾ ಬೇರೆ ಥರ್ಡ್ ಪಾರ್ಟಿ ಕೂಡ ಬಂದು ಮಾಡಬಹುದು, ಅಥವಾ ವಿಕ್ಟಿಮ್ ಕಡೆಯವರು ಬಂದು ಕೂಡ ಮಾಡಬಹುದು. ಆದ್ದರಿಂದ ಮಹಿಳೆ ಮತ್ತು ಮಕ್ಕಳ ವಿಚಾರಗಳು ಬಂದಾಗ ತಾವು ಪತ್ರಕರ್ತರು, ಮಾಧ್ಯಮದವರು ಅದರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನ ಇಟ್ಟು ಏನೋ ನೀವು ಮಾಹಿತಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಜನರ ಖಾಸಗಿತನ ಮತ್ತು IT ಆಕ್ಟ್ 2000 ಬಗ್ಗೆ. ಸೊ ಪ್ರೈವಸಿ ಅನ್ನೋದಿದೆ ಅಲ್ಲ, ಇಟ್ ಈಸ್ ಅಗೇನ್ ಎ ಫಂಡಮೆಂಟಲ್ ರೈಟ್. ಸೊ ನಿಮ್ದೇನ್ ಫಂಡಮೆಂಟಲ್ ರೈಟ್ ಇದೆ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫಂಡಮೆಂಟಲ್ ರೈಟ್ಸ್ ಇದೆ. ಪ್ರೈವಸಿ ಇಸ್ ಅಗೇನ್ ಎ ಫಂಡಮೆಂಟಲ್ ರೈಟ್. ಈಗ ನಾವು ಬ್ರೇಕಿಂಗ್ ನ್ಯೂಸ್ ಅಂತ ನೋಡ್ತಾ ಇದ್ದೀವಿ,
ಅಥವಾ TRPಗೋಸ್ಕರ ನಾವು ತೋರಿಸ್ತಾ ಇರ್ತೀವಿ ಏನು ಆ ಅಧಿಕಾರಿಯ ಕಾವ್ಯ ರಾಜಕಾರಣಿಯ ಕಾಮಕಾಂಡ ಹಾಗೆ ಹೀಗೆ ಅಂತಂದೆ. ಸೊ ಬಟ್ ಅದು ಏನಂತಂದ್ರೆ ಆ ಅದು ಕೂಡ ನಿಮಗೆ ರಿಸ್ಟ್ರಿಕ್ಷನ್ಸ್ ಗಳನ್ನ ತರುತ್ತೆ. ಯಾಕಂದ್ರೆ IT ಆಕ್ಟ್ ಸೆಕ್ಷನ್ 67 ಮತ್ತೆ 67A ನಲ್ಲಿ ಅಂದ್ರೆ ಅಶ್ಲೀಲ ಮಾಹಿತಿಗಳನ್ನ ವಿದ್ಯುನ್ಮಾನ ರೂಪದಲ್ಲಿ ಪ್ರಕಟಿಸಿದರೆ ಅಥವಾ ರವಾನಿಸಿದರೆ, ಅದೇ ರೀತಿ ಪ್ರಸಾರ ಮಾಡಿದ ಸುದ್ದಿಯಲ್ಲಿ ಲೈಂಗಿಕ ಕ್ರಿಯೆ ಚಟುವಟಿಕೆಗಳು ಕಂಡು ಬಂದರೆ ಅಂತಂತ ಹೇಳಿ. ಸೊ ಹಾಗಾಗಿ ಈ ವಿಚಾರಗಳಲ್ಲಿಯೂ ಕೂಡ ತಾವು ಎಚ್ಚರಿಕೆಯಿಂದ ಏನೋ ಪ್ರಸಾರಗಳನ್ನ ಮಾಡಬೇಕಾಗುತ್ತೆ. ಸೊ ಈಗಾಗಲೇ ಇದರ ಬಗ್ಗೆ ಕೆಲವೊಂದು ಜನರಿಗೆ ಗೊತ್ತಿದೆ, ಆದ್ರೂ ಕೂಡ ಕೆಲವೊಂದ್ ಕಡೆ ವೈಲೇಷನ್ಸ್ ಗಳು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಗಮನದಲ್ಲಿ ಇರ್ಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮಾಧ್ಯಮ ಮತ್ತೆ ಜಾಹೀರಾತು. ಈ ಜಾಹೀರಾತುಗಳನ್ನ ಕೊಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಕೊಡ್ಬೇಕಾಗತ್ತೆ. ಈಗೇನ್ ಮಾಡ್ತಾ ಇದ್ರೆ, ಒಂದು ಜಾಹೀರಾತಲ್ಲಿ ನೀವು ಪ್ರಿಂಟ್ ಮಾಡಿಸೋದು ಒಂದಿರುತ್ತೆ, ಇನ್ನೊಂದು ಈ ಜಾಹೀರಾತು ನಿಮ್ಮ ಪೇಪರ್ಸ್ ನ್ಯೂಸ್ ಪೇಪರ್ಸ್ ಗಳಲ್ಲಿ ಪ್ರೈವೇಟ್ ಜನ ಕೊಡುವಂತ ಪ್ಯಾಂಪ್ಲೆಟ್ ಗಳನ್ನ ಹಾಕ್ತಾರೆ, ಅದು ಕೂಡ ಮೋಸ್ಟ್ ಡೇಂಜರ್. ಹೌದಾ? ಅದರಲ್ಲಿ ಯು ಆರ್ ನಾಟ್ ವೆರಿಫೈಯಿಂಗ್. ಪ್ರಿಂಟ್ ಅಂತೂ ಬಿಡಿ, ದೇ ಆರ್ ರೆಸ್ಪಾನ್ಸಿಬಲ್ ಆಗಿಬಿಟ್ಟಿದ್ದಾರೆ, ಯಾಕಂದ್ರೆ ಅದು ಆನ್ ರೆಕಾರ್ಡ್ ಸಿಗ್ಬಿಡುತ್ತೆ. ಹೌದಾ? ಎಂತಿಂತ ವಿಚಾರಗಳು ಬರ್ತವೆ ಅದ್ರಾಗೆ. ಉದಾಹರಣೆಗೆ ಮುಂಚೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ವು, ಈಗೆಲ್ಲ ಕಾನೂನಿನ ಅರಿವು ಬಂದ್ಬಿಟ್ಟು ಈಗ ಕಡಿಮೆ ಆಗಿದೆ. ಗುಣಪಡಿಸಲಾದಂತ ರೋಗಗಳಿಗೆ ಇಂತಿಂತ ಔಷಧಿ ಕೊಡ್ತೀವಿ. ಆಮೇಲೆ ಏನು ದೇಹದ ಅಂಗಾಂಗಗಳ ಮಾರಾಟಗಳ ಬಗ್ಗೆ ಆಗಿರ್ಬೋದು, ವೃತ್ತಿಪರವಾದ ಕಂಟೆಂಟು, ಗ್ರಾಹಕರಿಗೆ ಆಕರ್ಷಿಸಲು ನೀಡುವಂತ ಆಕರ್ಷಕ ಜಾಹೀರಾತುಗಳು, ಜೂಜಾಟದ ಮಾಹಿತಿ ಆಗಿರ್ಬೋದು, ಜಾಹೀರಾತುಗಳಾಗಿರ್ಬೋದು, ಅಥವಾ ಹಣಕಾಸಿನ ವಿಷಯದ ಬಗ್ಗೆ ಹಲವಾರು ಪ್ಲಾನ್ಸ್ ಗಳು ಬರ್ತಾವೆ, ಸ್ಕೀಮ್ಸ್ ಗಳು ಬರ್ತಾವೆ. ಒಂದಿಂದ ಡಬಲ್ ಮಾಡ್ತೀವಿ, ಡಬಲ್ ಇದೆ ಟ್ರಿಬಲ್ ಮಾಡ್ತೀವಿ, ಟ್ರಿಬಲ್ ಇದೆ ಓಪನ್ ಮಾಡ್ತೀವಿ ಅಂತ ಹೇಳಿ. ಈಗ ಇರುವಂತ ಪ್ರಿಂಟ್ ಮೀಡಿಯಾದೆಲ್ಲ ಕಡಿಮೆ ಆಗಿದೆ. ಬಟ್ ಸಮಸ್ಯೆ ಎಲ್ಲಾಗಿದೆ ಅಂತಂದ್ರೆ, ಈ ಹೊರಗಡೆ ಪ್ಯಾಂಪ್ಲೆಟ್ಸ್ ಗಳನ್ನ ಮಾಡಿ ನ್ಯೂಸ್ ಪೇಪರ್ ಹಾಕಿ ಕೊಡ್ತಿರಲ್ಲ, ಇಟ್ ಹ್ಯಾಸ್ ಟೇಕನ್ ಎ ನ್ಯೂ ಫಾರ್ಮ್. ಜನ ನ್ಯೂಸ್ ಪೇಪರ್ಸ್ ಅಂತ ಬಂದಿದೆ ಅಂತಾನೆ ನೋಡ್ತಾರೆ, ಬಟ್ ಕೆಳಗಡೆ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡಲು ಕೂಡ ಇದು ಗಮನಕ್ಕೆ ಇರ್ಬೇಕಾಗುತ್ತೆ. ಅಲ್ಲಿ ರಿಯಲ್ ಎಸ್ಟೇಟ್ ಏನೋ ಬರ್ತವೆ, ಏನೋ ಗೋಲ್ಡ್ ಸ್ಕೀಮ್ ಅಂತ ಬರ್ತವೆ, ಫೈನಾನ್ಷಿಯಲ್ ಸ್ಕೀಮ್ಸ್ ಅಂತ ಬರ್ತವೆ. ಆ ಪೇಪರ್ ಜೊತೆಗೆ ಬರೋದ್ರಿಂದ ಸೊ ಅನ್ನೆಸೆಸರಿ ಬ್ಲೇಮ್ಸ್ ಕಮ್ಸ್ ಆನ್ ನ್ಯೂಸ್ ಪೇಪರ್ಸ್. ಹಾಗಾಗಿ ಅದು ಒಂದು ಕೂಡ ತಮ್ಮ ಗಮನಕ್ಕೆ ಇರ್ಬೇಕಾಗುತ್ತೆ. ನೆಕ್ಸ್ಟ್ ಟಾಪಿಕ್ ಏನು ಅಂತಂದ್ರೆ ಸ್ಟಿಂಗ್ ಆಪರೇಷನ್. ಸೊ ಎಲ್ಲರೂ ಸ್ಟಿಂಗ್ ಆಪರೇಷನ್ ಗಳ ಬಗ್ಗೆ ಇತ್ತೀಚೆಗೆ ಬಹಳ ಕ್ಯೂರಿಯಾಸಿಟಿ ಜಾಸ್ತಿ, ಮತ್ತೆ ಬಹಳಷ್ಟು ಯೂಟ್ಯೂಬರ್ಸ್ ಗಳು ಈ ಸ್ಟಿಂಗ್ ಆಪರೇಷನ್ ಬಗ್ಗೆ ವೆರಿ ವೆರಿ ಮಚ್ ಇಂಟ್ರೆಸ್ಟೆಡ್ ಇದು ಇತ್ತೀಚಿನ ದಿನಗಳಲ್ಲಿ. ಈ ಸ್ಟಿಂಗ್ ಆಪರೇಷನ್ ಗಳ ಬಗ್ಗೆ ನೀವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಏನಿದೆ, ಕಾನೂನಿನಲ್ಲಿ ಎಷ್ಟು ಸತ್ಯ, ಕಾನೂನಿನಲ್ಲಿ ಎಷ್ಟು ಸುಳ್ಳು, ಮತ್ತೆ ಸ್ಟಿಂಗ್ ಆಪರೇಷನ್ ವ್ಯಾಲಿಡಿಟಿ ಏನು, ಸ್ಟಿಂಗ್ ಆಪರೇಷನ್ ಯಾವ ಸಂದರ್ಭಗಳಲ್ಲಿ ಅದು ವ್ಯಾಲಿಡಿಟಿ ಇರುತ್ತೆ, ಯಾವ ಸಂದರ್ಭಗಳಲ್ಲಿ ವ್ಯಾಲಿಡಿಟಿ ಇರಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಇದು ದಿ ಸ್ಟಿಂಗ್ ಅನ್ನುವಂತ ಒಂದು ಮೂವಿ 1973 ಅಲ್ಲಿ ಬಂದಿರುತ್ತೆ. ಅವಾಗ ಸ್ಟಾರ್ಟ್ ಆಗಿದ್ದು ಇದು ಏನೋ ದ ಕನ್ಸೆಪ್ಟ್ ಆಫ್ ದ ಸ್ಟಿಂಗ್ ಅಂತೇಳಿ. ಇದು ಪಾಪ್ಯುಲಾರಿಟಿ ಯಾವಾಗ ಬರುತ್ತೆ ಅಂತಂದ್ರೆ 2005 ಏನು ಪಾರ್ಲಿಮೆಂಟ್ ಇದರಲ್ಲಿ ಏನು ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ತಗೊಂಡು ಪ್ರಶ್ನೆ ಕೇಳೋದಕ್ಕೆ ಅಂತಂದ್ರೆ ಒಂದು ಸ್ಟಿಂಗ್ ಆಪರೇಷನ್ ಆಗುತ್ತೆ 2005. ಅವಾಗಿಂದ ಸ್ಟಿಂಗ್ ಆಪರೇಷನ್ಸ್ ಬಿಕಮ್ ಪ್ರಾಮಿನೆಂಟ್ ಇನ್ ಇಂಡಿಯಾ. ಸೊ ಅವಾಗ ಆ ಕೇಸಲ್ಲಿ ಏನಾಗುತ್ತೆ ಹೇಳ್ತೀನಿ ನಾನು ನಿಮಗೆ. 2005 ಅದೇನು ಸಂಸತ್ತಿನಲ್ಲಿ ಹಣ ಪಡೆದು ಪ್ರಶ್ನೆ ಕೇಳುವುದಕ್ಕೆ ದೆಹಲಿಯಲ್ಲಿ ಸುದ್ದಿವಾಹಿನಿಯೊಂದರಿಂದ ನಡೆದಂತಹ ಈ ಘಟನೆಗೆ ಸಂಬಂಧಪಟ್ಟಂತೆ ಪತ್ರಕರ್ತರ ವಿರುದ್ಧ ದಾಖಲಿಸಲಾದ ಪ್ರಕರಣದಲ್ಲಿ ಪತ್ರಕರ್ತರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಅವಾಗ ದೆಹಲಿ ಉಚ್ಚ ನ್ಯಾಯಾಲಯ 2010 ಏನ್ ಹೇಳುತ್ತೆ ಅಂದ್ರೆ, ಸಮಾಜದಲ್ಲಿನ ಅಕ್ರಮ ಮತ್ತು ಭ್ರಷ್ಟಾಚಾರದ ಪರದೆಗಳನ್ನ ತೆರೆಯಲು ಈ ಕುಟುಂಬ ಕಾರ್ಯಾಚರಣೆಗಳು ಅಗತ್ಯವಾಗಿದ್ದು, ಈ ಚಟುವಟಿಕೆಗಳನ್ನ ಕೈಗೊಳ್ಳುವ ಪತ್ರಕರ್ತರ ಮೂಲಭೂತ ಕರ್ತವ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಕೈಗೊಳ್ಳುವ ಅಧಿಕಾರವಿರುವುದರಿಂದ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲಿಸಲು ಬರುವುದಿಲ್ಲ ಎಂದು ತೀರ್ಪು ನೀಡುತ್ತೆ 2010. ಬಟ್ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಪತ್ರಕರ್ತರು ನಿರ್ಭೀತಿಯಿಂದ ಕುಟುಂಬ ಕಾರ್ಯಾಚರಣೆಗೆ ದಾರಿ ಮಾಡಿಕೊಟ್ಟ ನಂತರ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಏನಾದ್ರು ಗೈಡೆನ್ಸ್ ಇತ್ತು. ಬಟ್ ಇದೇನಾಗುತ್ತೆ, ಉದ್ದೇಶ, ಸಾಮಾಜಿಕ ಉದ್ದೇಶ ಮತ್ತು ಸಾಮಾಜಿಕ ಬದ್ಧತೆ ಮತ್ತು ಪಬ್ಲಿಕ್ ಇಂಟ್ರೆಸ್ಟ್ ಇದರಲ್ಲಿ ಎಷ್ಟು ಇನ್ವಾಲ್ವ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಇದರಿಂದ ಏನಾಯ್ತು ಅಂತಂದ್ರೆ, ಕೆಲವೊಂದಿಷ್ಟು ಪತ್ರಕರ್ತರು ತಮ್ಮದೇ ರೀತಿಯಲ್ಲಿ ಕುಟುಂಬ ಕಾರ್ಯಾಚರಣೆಗಳನ್ನ ನಡೆಸಲು ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಾಗರಿಕರ ಖಾಸಗಿ ಬದುಕಿಗೂ ಧಕ್ಕೆ ಬರತೊಡಗಿ ಅವರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಪ್ರಾರಂಭವಾಗುತ್ತೆ.
ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯ ರಜತ್ ಪ್ರಸಾದ್ ವರ್ಸಸ್ ಸಿಬಿಐ ಪ್ರಕರಣ 2014ರಲ್ಲಿ ಇಲ್ಲೊಂದು ಜಡ್ಮೆಂಟ್ ಕೊಡುತ್ತೆ. ಏನು ಅಂದ್ರೆ, ಕೆಲವೊಂದಿಷ್ಟು ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟಿನ ಟ್ರ್ಯಾಪ್ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಅವಕಾಶ ಇದೆ. ಲೋಕಪಾಲ್ ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಿರ್ಬೋದು. ಸೊ ಅದರಲ್ಲಿ ಮಾಡಿರುವಂತ ವಿಡಿಯೋ ರೆಕಾರ್ಡಿಂಗ್ಸ್ ಗಳನ್ನ ಪ್ರಶ್ನೆ ಮಾಡೋದಕ್ಕೆ ಕೋರ್ಟ್ ನಲ್ಲಿ ಅವಕಾಶ ಇದೆ. ಆದರೆ ಥರ್ಡ್ ಪಾರ್ಟಿ ಇರುವಂತಹ ಮಾಧ್ಯಮಗಳು ಮಾಡುವಂತಹ ವಿಡಿಯೋಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶಗಳು ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಕಾನೂನು ಜಾರಿ ಮಾಡುವ ಸಂಸ್ಥೆಗಳೇ ನಡೆಸುವ ಕುಟುಂಬ ಕಾರ್ಯಾಚರಣೆಗಳಿಗೆ ಕಾನೂನಿನಡಿ ಇನ್ನೂ ಮಾನ್ಯತೆ ನೀಡುವ ಬಗ್ಗೆ ಜಿಜ್ಞಾಸೆ ಇರುವಾಗ ಪತ್ರಕರ್ತರು ನಡೆಸುವ ಕುಟುಂಬ ಕಾರ್ಯಾಚರಣೆಗೆ ಇರುವ ಬೆಲೆ ಏನು? ಅಧಿಕಾರಿಗಳನ್ನ ಕುಟುಂಬ ಬೆಲೆಗೆ ಬೇಯಿಸಬೇಕೆಂದೇ ಪತ್ರಕರ್ತರು ಅಂದ್ರೆ ಇಂಜಿನಿಯರ್ ಆಮಿಷ ತೋರಿ ನಂತರ ಅದನ್ನ ಕುಟುಂಬ ಕಾರ್ಯಾಚರಣೆಯ ಭಾಗವೆಂದು ಹೇಳುವುದು ಕಾನೂನುಬದ್ಧವಲ್ಲ. ಈ ರೀತಿಯಲ್ಲಿ ಏನು ಪತ್ರಕರ್ತರು ದೇ ವಿಲ್ ಬಿಕಮ್, ಅಂದ್ರೆ ನೀವು ಅದ ಟ್ರ್ಯಾಪ್ ಅನ್ನೋದು ಒಂದೇ ದಿನದಲ್ಲಿ ಆಗಿರಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದ್ ವಾರ ಒಂದು ಫ್ರೆಂಡ್ಶಿಪ್ ಆಗಿರುತ್ತೆ, 2ನೇ ವಾರ ಆಫರ್ ಆಗಿರುತ್ತೆ, 3ನೇ ವಾರ ಇನ್ವೈಟ್ ಆಗಿರುತ್ತೆ. ಸೊ ಅಂದ್ರೆ ಇಂಡ್ಯೂಸ್ ಮಾಡಿದ್ರೆ ಯಾರು? ಆಮೇಲೆ ನಾವೇನ್ ಮಾಡ್ತೀವಿ, ಅದನ್ನ ಸುದ್ದಿ ಪ್ರಸಾರ ಮಾಡ್ಬೇಕಾದ್ರೆ ನಮಗೆ ಸೆಲೆಕ್ಟೆಡ್ ಪೋರ್ಷನ್ಸ್ ಗಳನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಿ ತೋರಿಸಿರ್ತೀವಿ, ಬಟ್ ಕಂಪ್ಲೀಟ್ ತೋರಿಸಿರಲ್ಲ. ಒಂದು ಎವಿಡೆನ್ಸ್ ಗೆ ಕೋರ್ಟ್ ಅಲ್ಲಿ ವ್ಯಾಲ್ಯೂ ಯಾವಾಗಿರುತ್ತಂತಂದ್ರೆ, ಆ ಒಂದು ಎವಿಡೆನ್ಸ್ ನ ಮೌಲ್ಯ ಕಳ್ಕೊಂಡಿರ್ಬಾರ್ದು. ಅಂದ್ರೆ ಇಟ್ ಶುಡ್ ಬಿ ಫ್ರಮ್ 0 to 100 ಫುಲ್ ಇರಬೇಕು. ನಾವೇನ್ ಮಾಡಿರ್ತೀವಿ, ಓವರ್ ಪೀರಿಯಡ್ ಆಫ್ 20 days ಅವನನ್ನ ಟ್ರ್ಯಾಪ್ ಮಾಡೋದಕ್ಕೆ ಹೋಗಿ ಫ್ರೆಂಡ್ಶಿಪ್ ಬೆಳೆಸಿರ್ತೀವಿ, ಅವನ ನಂಬಿಕೆಯನ್ನ ಬೆಳೆಸಿರ್ತೀವಿ, ಆಮೇಲೆ ಏನೋ ಒಂದು ಕೆಲಸ ಅಂತ ಹೋಗ್ತೀವಿ, ಆಮೇಲೆ ಏನೋ ಒಂದು ಆಫರ್ ಮಾಡ್ತೀವಿ, ಆಮೇಲೆ ಅವನನ್ನ ಇನ್ವೈಟ್ ಮಾಡಿರ್ತೀವಿ. ಸೊ ಹೂ ಆರ್ ದ ಕಾನ್ಸ್ಪಿರೇಟರ್ಸ್? ಯಾರು ಅವನನ್ನ ಆಮಿಷಿಗೆ ಒಳಪಡಿಸಿದ್ರು? ಯಾರು ಅವನನ್ನ ಪ್ರಚೋದನೆಗೆ ಒಳಪಡಿಸಿದ್ರು? ಯಾರು? ಸೊ ಸೆಕ್ಷನ್ 120B ಕಾನ್ಸ್ಪಿರಸಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ನೀವು ಇದೇನು 24 ಏನೋ ಒಂದು ಫಾಲೋ ಅಪ್ ಮಾಡಿರುತ್ತಲ್ಲ, 20 ದಿನದ್ದು ಕೂಡ ಎವಿಡೆನ್ಸ್ ಕಂಟಿನ್ಯೂಟಿ ಇರ್ಬೇಕಾಗತ್ತೆ. ನಾವೇನ್ ಮಾಡ್ತೀವಿ, ಸೆಲೆಕ್ಟೆಡ್ ನಮ್ಗೆ ಎಷ್ಟಾಗತ್ತೆ ಅಷ್ಟೇನೆ ಎಡಿಟ್ ಮಾಡಿ ಇದನ್ನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಆದರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೈಗೊಂಡಂತ ಕುಟುಂಬ ಕಾರ್ಯಾಚರಣೆಗಳು ಈ ವ್ಯಾಪ್ತಿಗೆ ಬರುವುದಿಲ್ಲವಾದರೂ ನ್ಯಾಯಾಲಯದಲ್ಲಿ ಪತ್ರಕರ್ತ ಯಾರದನ್ನ ಸ್ಟಿಂಗ್ ಆಪರೇಷನ್ ಮಾಡಿರ್ತಾರೆ, ದೇ ಶುಡ್ ಬಿ ಏಬಲ್ ಟು ಪ್ರೂವ್ ಇಟ್. ಸೊ ಅವಾಗ ಅದಕ್ಕೆ ಒಂದು ವ್ಯಾಲ್ಯೂ ಹೋಗಿರುತ್ತೆ. ದೆನ್ ಅದೇ ರೀತಿ ಲಾಸ್ಟ್ ಪೋರ್ಷನ್, ಉದಾಹರಣೆಗೆ ನೀವು ಏನೋ ಒಂದು ತೋರಿಸ್ತೀರಿ, ಇಲ್ಲಿಗಲ್ ಆಕ್ಟಿವಿಟಿ ಎಲ್ಲಿ ಒಂದು ಈ ರೀತಿ ನಡೆದಿದೆ ಅಂತೇಳಿ. ಇಟ್ ಈಸ್ ಯುವರ್ ಫಂಡಮೆಂಟಲ್ ಡ್ಯೂಟಿ ಟು ಗೋ ಟು ದ ಪೊಲೀಸ್ ಸ್ಟೇಷನ್ ಅಂಡ್ ರಿಜಿಸ್ಟರಿಂಗ್ FIR. ಬರೀ ನೀವು ಸುದ್ದಿ ಪ್ರಸಾರ ಮಾಡಿ ಬಿಡೋದಲ್ಲ, ಯು ಆರ್ ಡ್ಯೂಟಿ ಬೌಂಡ್ ಟು ಗಿವ್ ದ ಕಂಪ್ಲೇಂಟ್ ಟು ದ ಪೊಲೀಸ್ ಸ್ಟೇಷನ್, ಅಥವಾ ಪೊಲೀಸ್ ಕ್ಯಾನ್ ಗಿವ್ ದ ನೋಟಿಸ್. ಇದರ ಬಗ್ಗೆ ನೀವು ಹಾಕಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ನಮಗೆ ಮಾಹಿತಿಯನ್ನ ನೀವು ಕೊಡಿ ಅಂತ. ಕೆಲವೊಂದು ಜನ ಏನ್ ಮಾಡ್ತೀವಿ, ಸುದ್ದಿ ಮಾಡಿಸ್ಬಿಟ್ಟು ಬಿಡ್ತೀವಿ. ಅದನ್ನ ಪೊಲೀಸರು ಕೇಳ್ಬೋದು ನಿಮಗೆ, ಅಥವಾ ನೀವೇ ನೇರವಾಗಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೋದು. ಬಟ್ ಜಾಸ್ತಿ ಜನ ಯಾರು ಹೋಗಿ ಕೊಡಲ್ಲ, ಎದಕ್ಕೆ ಬೇಕು ಅಂತ, ನಾನು ಸುದ್ದಿ ಪ್ರಕಟ ಮಾಡಿದ್ರೆ ಬಿಟ್ಟೆ ಆಗುತ್ತೆ. ಬಟ್ ಪೊಲೀಸ್ ಲೀಗಲಿ ನಮ್ಗೆ ನೋಟಿಸ್ ಅನ್ನ ಕೊಟ್ಟು ಇದು ಏನು ಅಂತ ಕೇಳೋದಕ್ಕೂ ಕೂಡ ಅವಕಾಶ ಇದೆ. ಅದೇ ರೀತಿ ಏನು ಅಂತಂತಂದ್ರೆ, ನೀವು ಯಾವುದೇ ಒಂದು ಪ್ರಿಂಟ್ ಆಗಿರ್ಬೋದು ಅಥವಾ ಡಿಜಿಟಲ್ ಆಗಿರ್ಬೋದು, ಏನೇ ಸುದ್ದಿಯನ್ನ ಪ್ರಸಾರ ಮಾಡಿದಾಗ ಪೊಲೀಸ್ ಕ್ಯಾನ್ ಆಸ್ಕ್ ಇನ್ ರೈಟಿಂಗ್ 91 CRPC ಈಗ PLSD ಯಲ್ಲಿ ಅದು ಚೇಂಜ್ ಆಗಿದೆ. ಏನು ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ನಮಗೆ ಕೊಡಿ ಅಂತೇಳಿ. ಇಟ್ ಕ್ಯಾನ್ ಬಿಕಮ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸೊ ಹಾಗಾಗಿ ಇಮಿಡಿಯೇಟ್ ಟ್ರಯಲ್ ಮಾಡಿದಾಗ ಅಥವಾ ತನಿಖೆ ನಡೀತಿರ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಹೋದಾಗ ಪೊಲೀಸ್ ಏನ್ ಮಾಡ್ತಾರೆ, ಮಾಹಿತಿ, ಯಾಕಂತಂದ್ರೆ ಇಟ್ ಬಿಕಮ್ಸ್ ಎ ಪಾರ್ಟ್ ಆಫ್ ದ ಎವಿಡೆನ್ಸ್. ಸೊ ಹಾಗಾಗಿ 91 CRPC ಅಡಿಯಲ್ಲಿನೂ ಕೂಡ ಆ ಮಾಹಿತಿಗಳನ್ನ ಪಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ. ಸೊ ಹೀಗಾಗಿ ಓವರ್ ಆಲ್ ಕಾನೂನು ಮತ್ತು ಮಾಧ್ಯಮ ಅಂತ ಬಂದಾಗ ನಿಮಗೆ ಸಂವಿಧಾನದ ಅಡಿಯಲ್ಲಿ ಪ್ರೊಟೆಕ್ಷನ್ ಇದೆ. ಅದೇ ರೀತಿ ಅನದರ್ ಫಂಡಮೆಂಟಲ್ ರೈಟ್ ಟು ಲೈಫ್ ಅದು ಕೂಡ ಇದೆ. IT ಆಕ್ಟ್ ಇದೆ. ಅದೇ ರೀತಿ ಯಾವ ರೀತಿಯಾದ ಸುದ್ದಿಗಳನ್ನ ಪ್ರಸಾರ ಮಾಡಬಹುದು, ಯಾವ ರೀತಿ ಸುದ್ದಿಗಳನ್ನ ಪ್ರಸಾರ ಮಾಡಬೇಕಾದ್ರೆ ಎಚ್ಚರಿಕೆಗಳನ್ನ ವಹಿಸ್ಕೊಳ್ಬಹುದು ಅಂತೇಳಿ ನಾನು ಕೊಟ್ಟಂತ ಸಮಯದಲ್ಲಿ ಸಂಕ್ಷಿಪ್ತವಾಗಿ ಇದನ್ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ದೇರ್ ಇಸ್ ಎ ಬುಕ್, ಮಾಧ್ಯಮ ಮತ್ತು ಕಾನೂನು ಅಂತೇಳಿ. ಆಲ್ರೆಡಿ ನಮ್ಮ ಕನ್ನಡದಲ್ಲಿ ಇದೆ, ಮಾಧ್ಯಮ ಮತ್ತು ಕಾನೂನು ಅಂತೇಳಿ.
ಸೊ ಇವುಗಳ ಬಗ್ಗೆ ಅರಿವಿದ್ದಾಗ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವತ್ತಿನ ಗ್ಲೋಬಲೈಸೇಷನ್ ದಲ್ಲಿ ನೀವು ಮಾಡುವಂತ ಒಂದು ಸುದ್ದಿ ಇಲ್ಲಿಂದ ಸೇರಿ ದೇಶದ ಯಾವುದೇ ಅಥವಾ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲೂ ನೋಡಬಹುದು. ಸೊ ಯಾರು ಕೂಡ ಎಲ್ಲಿ ಬೇಕಾದ್ರೂ ಕೂಡ ಅದನ್ನ ಏನು ಅಬ್ಸರ್ವ್ ಮಾಡಬಹುದು, ಅದನ್ನ ಕ್ವಶನ್ ಮಾಡಬಹುದು ಅಥವಾ ಅದನ್ನ ರಿವರ್ಟ್ ಬ್ಯಾಕ್ ಮಾಡಬಹುದು. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಪತ್ರಕರ್ತರಿಗೆ ಕಾನೂನಿನ ಅರಿವು ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟಂತಹ ಆರ್ಗನೈಸರ್ಸ್ಗೆ ಮತ್ತೆ ವೇದಿಕೆ ಮೇಲೆ ಇರುವಂತಹ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಸಿಒ ಅವರಿಗೆ ನಾನು ಮತ್ತೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ಧನ್ಯವಾದ ನಾನು ಹೇಳಿ ನಾನು 2 ಮಾತುಗಳನ್ನ ಹೋಗ್ತೇನೆ. ಥ್ಯಾಂಕ್ ಯು. ಇಂಪ್ಲೋರ್ ಮಾಡಿದ್ರೆ ಏನಾಯ್ತು ನಾನು ಅದೇ ಹೇಳ್ತಾ ಇದ್ದೀನಿ. ಎನಿ ಇನ್ಫಾರ್ಮೇಶನ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆ ವ್ಯಕ್ತಿಯ ಮಾಹಿತಿಯನ್ನ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಾಗೋ ರೀತಿ ಇತ್ತು ಅಂತಂದ್ರೆ ಐ ರಿಸೆಟ್ ಟೈಮ್ ಬ್ಲರ್ ಮಾಡಿ ತೋರಿಸಿದ್ರು ಕೂಡ ನೀವು ಏನ್ ಬ್ಲರ್ ಮಾಡಿದಿರಿ ಮತ್ತೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಆ ಸುದ್ದಿ ಯಾವ ರೀತಿ ಪ್ರಸಾರ ಆಯ್ತು ಅದು ಆ ವ್ಯಕ್ತಿಯ ಐಡೆಂಟಿಟಿಯನ್ನ ರಿವೀಲ್ ಮಾಡಕ್ಕೆ ಸಾಧ್ಯ ಆಗೋದು ಇಲ್ಲೋ ಆ ಸುದ್ದಿ ಇರ್ತಾರ ಆಗತ್ತೆ ಅನ್ನೋದಾಯ್ತು ಅಂತಂದ್ರೆ ಅಗೇನ್ the section 228 IPC ಅಂದ್ರೆ 75 BNS ಪ್ಲಸ್ ಇನ್ನೊಂದು ಯಾರಪ್ಪ 23 ಆಫ್ ಪೋಕ್ಸೋ ಆಕ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಸರ್, ಈಗ ನೀವು ಹೇಳಿದ್ರಿ ಸುದ್ದಿ ಬಂದ ಮೇಲೆ ಅದನ್ನ ನೋಟಿಸ್ ಮಾಡ್ಬೇಕು ಮತ್ತು FIR ಮಾಡ್ಬೇಕು ಅಂತ. ನಾವು ಬದುಕಿರೋದೇ ಸುದ್ದಿ ಮೂಲಗಳ ಕೊಡಿ ಅಂತ ಯಾರು ಹೇಳಿಲ್ಲ. ಸುದ್ದಿ ಮೂಲಗಳನ್ನ ನೀವು ಪ್ರೊಟೆಕ್ಟ್ ಮಾಡೋದು ನಿಮ್ ಕರ್ತವ್ಯ. ಬಟ್ ನಾವು ಸುದ್ದಿ ಮೂಲ ಕೇಳ್ತಾ ಇಲ್ಲ. ನೀವು ಯಾವ್ದೋ ಒಂದು ಇಲ್ಲಿಗಲ್ ಆಕ್ಟಿವಿಟಿ ತೋರಿಸಿದಾಗ ಹೌದಾ, ಈಗ ನೀವು ಪ್ರಿಂಟ್ ಅಲ್ಲಿ ತೋರಿಸ್ಬೋದು ಅಥವಾ ಡಿಜಿಟಲ್ ಅಲ್ಲಿ ತೋರಿಸಿದಾಗ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಒಯ್ಯೋದು ಯಾವ ರೀತಿ? ಒಂದು, ನೀವು ಬಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಸಾಧ್ಯತೆ ಇದೆ. ಇಲ್ಲ ನೀವು ಕಂಪ್ಲೇಂಟ್ ಕೊಡೋದಿದ್ದಾಗ ಪೊಲೀಸನ್ನ ಕೂಡ ನಿಮ್ಗೆ ನೋಟಿಸ್ ಕೊಟ್ಟು ಕರೆದ್ಬಿಟ್ಟು ಇದು ಏನು ಅಂತ ಕೇಳೋದಕ್ಕೂ ಸಾಧ್ಯತೆ ಇದೆ. ನಾವು ಸುದ್ದಿ ಮೂಲ ಕೇಳ್ತಾನೆ ಇಲ್ಲ ಇದೆ. ಯಾವಾಗ FIR ದಲ್ಲಿನೂ ಕೂಡ ಪೊಲೀಸರಿಗೂ ಕೂಡ ನಮಗ್ ಕೊಟ್ಟಿರುವಂತ ಇನ್ಫಾರ್ಮೆಂಟ್ ಕಾಪಾಡೋದು ಕೂಡ ನಮ್ಮ ಗೌಪ್ಯವಾಗಿ ಕಾಪಾಡೋದು ನಮ್ ಕರ್ತವ್ಯ. ಅದೇ ರೀತಿ ಕೂಡ ನಿಮ್ದು ಕರ್ತವ್ಯ. ಅವ್ರು ಕೇಳುವಂತ ಪ್ರಶ್ನೆ, ಈ ಸಾಕಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಬ್ಲಾಕ್ ಮೇಲ್ ಮಾಡುವಂತ ಒಂದು ಎಲ್ಲೋ ಜರ್ನಲಿಸಂ ಇದೆ ಅಂತ ನೀವೇನ್ ಹೇಳ್ತಾ ಇದ್ದೀರಿ. ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾನು ಅದನ್ನೇ ಹೇಳಿದೆ, ಅನ್ಯಾಯಕ್ಕೊಳಗಾದವನು ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಅವನಿಗೆ ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಎಲ್ಲ ಅವಕಾಶ ಇದೆ. ಆದ್ರೆ ಆ ವ್ಯಕ್ತಿ ಬರಲ್ಲ. ಯಾಕೆ? ಎವ್ರಿವನ್ ಎಕ್ಸ್ಪೆಕ್ಟ್ ಪೊಲೀಸ್ ಟು ಆಕ್ಟ್ ಸೋ ಮೋಟೋ, ಬಟ್ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಾವು ಸೋ ಮೋಟೋ ಆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಈಗ ಹೇಟ್ ಸ್ಪೀಚ್ ಆಗಿರ್ಬೋದು, ಮತ್ತೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತದ್ದಾಗಿರ್ಬೋದು, ಆಮೇಲೆ 153 295 ಹೇಳಿದ್ನಲ್ಲ ಆ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪೊಲೀಸ್ ಕ್ಯಾನ್ ಆಕ್ಟ್ ಸೋ ಮೋಟೋ ಅಂತ. ಬಟ್ ಇಲ್ಲಿ ಅನ್ಯಾಯಕ್ಕೊಳಗಾದವನು ಆತನಿಗೆ ಯಾವ ರೀತಿ ಅನ್ಯಾಯ ಆಯ್ತು, ಯಾವ ರೀತಿ ಅವನು ಬ್ಲಾಕ್ ಮೇಲ್ ಮಾಡ್ದ, ಯಾವ ರೀತಿ ಅವನು ಎಕ್ಸ್ಟಾರ್ಷನ್ ಮಾಡ್ದ ಅನ್ನೋದನ್ನ ಅವನು ಬಂದು ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ನಾವು ಆಕ್ಷನ್ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಉಳಿದಿದ್ದು ಡಿಪೆಂಡಿಂಗ್ ಅಪಾನ್ ದಿಸ್ ಕಂಟೆಂಟ್, ನಾನು ಕೆಲವೊಂದಿಷ್ಟು ಕಂಟೆಂಟ್ ಗಳನ್ನ ಹೇಳಿದೆ, ಅದರಲ್ಲಿ ನಾವು ಸೋಮೋಟೋ ತಗೋಬಹುದು. ಎಲ್ಲಾ ವಿಚಾರಗಳಲ್ಲಿ ಸೋಮೋಟೋ ಮಾಡಕ್ ಬರಲ್ಲ. ಈಗ ಯಾರೋ ಒಬ್ಬ ನಾವು ಸರ್ಕಾರಿ ಮೀಟಿಂಗ್ಸ್ ಗಳನ್ನು ಕೂಡ ನಮಗೆ ಜಿಲ್ಲಾಧಿಕಾರಿ ಅವರಿಗೆ ಕೆಲವೊಂದಿಷ್ಟು ಜನ ಹೇಳ್ತಾ ಇರ್ತಾರೆ, ಸರ್ ನಮ್ಮ ಹತ್ರ ಇಂಥ ಸಂಘಟನೆಯವರು ಬಂದ್ರು ಅಥವಾ ಇಂಥ ಯೂಟ್ಯೂಬರ್ ಬಂದ್ರು, ನಮಗೆ ಈ ರೀತಿ ಮಾಡಿದ್ರು ಆ ರೀತಿ ಮಾಡಿದ್ರು. ನಾವು ಒಂದೇ ಪ್ರಶ್ನೆ ಕೇಳಿದ್ರು, ನಾನು ನಿಮ್ಗೆ ಅದನ್ನೇ ಹೇಳಿದೆ, ಒಂದು ಅಪರಾಧ ಕೃತ್ಯವನ್ನ ತಾವು ತೋರಿಸಿದಿರ ಅಂತಂದ್ರೆ ಇಟ್ ಇಸ್ ಯುವರ್ ಫಂಡಮೆಂಟಲ್ ಡ್ಯೂಟಿ ಟು ರಿಪೋರ್ಟ್ ಟು ದ ಪೊಲೀಸ್ ಸ್ಟೇಷನ್. ಇಲ್ಲಪ್ಪ ಅಂತಂದ್ರೆ ಇಟ್ ಇಸ್ ದ ಡ್ಯೂಟಿ ಆಫ್ ದ ಪೊಲೀಸ್ ಟು ಗೆಟ್ ದ ಡೀಟೇಲ್ಸ್ ಫ್ರಮ್ ಯು. ಐದರ್ ಆಫ್ ದ ವೇ ನಿಮಗೂ ಕೂಡ ಫಂಡಮೆಂಟಲ್ ಡ್ಯೂಟಿ. ಅದೇ ರೀತಿ ಕೂಡ ಆ ವ್ಯಕ್ತಿ ಅನ್ಯಾಯ ಆದವನೊಂದು ಫಂಡಮೆಂಟಲ್ ಡ್ಯೂಟಿ ಇದೆಲ್ಲ. ವೈ ಇಸ್ ನಾಟ್ ರಿಪೋರ್ಟಿಂಗ್ ಮಾಡಿದ್ರೆ ಸೂಕ್ತವಾದಂತಹ ಸೆಕ್ಷನ್ಸ್ ಅಡಿಯಲ್ಲಿ ಅವ್ರ ಮೇಲೆ ಕ್ರಮ ತಗೋಬಹುದು. ಇತ್ತೀಚೆಗೆ ಬಾಗೇವಾಡಿಯಲ್ಲಿ ಇದೇ ರೀತಿ ಒಬ್ಬ ಡಾಕ್ಟರ್ಗೆ ಏನೋ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಹೋಗಿದ್ರು, ಪ್ರಕರಣ ದಾಖಲಾಯ್ತು, ಅವರಿಬ್ರು ಅರೆಸ್ಟ್ ಆದ್ರು. ಅದೇ ರೀತಿ ಇತ್ತೀಚೆಗೆ ಒಬ್ಬ ಔಷಧ ಏನೋ ಅಧಿಕಾರಿಯವರಿಗೆ ಒಬ್ಬ ಯೂಟ್ಯೂಬರ್ ಹೋಗಿ ಆಫೀಸಲ್ಲೇ ಹೋಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹೆದರಿಸಿ ಬೆದರಿಸಿ ಮಾಡುವಂತದ್ದು ಇತ್ತು. ಅದರಲ್ಲಿ ಕೂಡ ಪ್ರಕರಣ ದಾಖಲಾಗಿ ಜೈಲಿಗೆ ಹೋದ. ಸೊ ಈ ರೀತಿ ಅನ್ಯಾಯಕ್ಕೊಳಗಾದವನು ಮುಂದೆ ಬಂದ್ರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಅನ್ಯಾಯಕ್ಕೊಳಗಾದವನು ಸುಮ್ಮನೆ ಎದ್ಬಿಟ್ಟು ಅವನ ಪರವಾಗಿ ಬೇರೆಯವ್ರ ಕ್ರಮ ತಗೋಬೇಕು ಅಂತಂದ್ರೆ ಇದನ್ನಿಲ್ಲ. ಆಮೇಲೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಇನ್ನು ಕಾನೂನಿನಲ್ಲಿ ಒಂದು ಸೂಕ್ತ ಕಾಯ್ದೆ ಯಾವುದೇ ರೀತಿಯಾಗಿ ಬಂದಿಲ್ಲ. ಏನಾಗಿದೆ ಸರ್, ಎಲ್ಲರೂ ಒಂದು ಲೋಗೋ ಮಾಡ್ಕೋತಾರೆ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊತಾರೆ. ಎಲ್ಲಿ ಬೇಕಾದಲ್ಲಿ ಲೋಗೋ ಹಿಡಿದ್ಬಿಟ್ರೆ ಎಲ್ಲಾ ಸಾರ್ವಜನಿಕರಿಗೆ ಇವರೇ ರಿಪೋರ್ಟರ್ ಅನ್ನೋದನ್ನ ಗೊತ್ತಾಗುತ್ತೆ. ಜಸ್ಟ್ ಲೋಗೋ ಹಿಡಿದು ಕ್ಯಾಮ್ರಾ ಹಿಡಿದ್ಬಿಟ್ರೆ ರಿಪೋರ್ಟರ್ ಅಂತ ತಿಳ್ಕೊಳ್ಳುವಂತ ಪರಿಸ್ಥಿತಿ ಸಾರ್ವಜನಿಕರಿಗೆ.
ಹಾಗಾಗಿ ತಮ್ಮ ಇಲಾಖೆಯಿಂದ ತಮ್ಮ ಕಡೆಯಿಂದ ಪರ್ಟಿಕ್ಯುಲರ್ಲಿ ಇವರು ವರದಿಗಾರರು ಅಂತಕ್ಕಂಥದ್ದು ಒಂದು ಏನಾದರೂ ಗುರುತಿನ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇದೆ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇದೆ. ದೇ ಆರ್ ದ ಕಾಂಪಿಟೆಂಟ್ ಅಥಾರಿಟಿ ಟು ಡಿಸೈಡ್ ಹೂ ಇಸ್ ಜೆನ್ಯೂನ್ ಅಂಡ್ ಹೂ ಇಸ್ ನಾಟ್ ಜೆನ್ಯೂನ್. ಪೊಲೀಸ್ ಇಲಾಖೆಗೆ ಅಂತ ಬಂದಾಗ we will consider these facts. ನಾ ಈಗ ಮುಂಚೆ ನಿಮ್ಗೆ ಆನ್ಸರ್ ಕೊಟ್ಟೆ, ಆ ಆಧಾರದಲ್ಲಿ ನಾವು ಕೆಲಸ ಮಾಡಬಹುದು. ಜೆನ್ಯೂನಿಟಿ ವೆದರ್ ದೇ ಆರ್ ಜೆನ್ಯೂನ್ ಆರ್ ನಾಟ್ ಅನ್ನು ಡಿಸೈಡ್ ಮಾಡುವಂತ ಪ್ರಾಧಿಕಾರ ಅಲ್ಲಿದ್ದಾರೆ. ದೇ ವಿಲ್ ಟೇಕ್ ದ ಡಿಸಿಷನ್. ಮಾಧ್ಯಮ ಮಾನ್ಯತೆ ಪಡೆದ ಪತ್ರಕರ್ತ ಇದ್ದಾರೆ ಸರ್. ಆಮೇಲೆ ಇನ್ನೂ ಒಂದು ಪತ್ರಕರ್ತ ಅಂತಂದ್ರೆ ಕೇವಲ ಬರವಣಿಗೆ ಡಿಜಿಟಲ್ ನಲ್ಲಿ ಅಂತ ಇರ್ಬೇಕಂತಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಂಡಿವಿಜುವಲ್ ಇದೆ. ನನ್ನ ಫೇಸ್ಬುಕ್ ಅಕೌಂಟ್ ಇದೆ, ನನ್ನ ಟ್ವಿಟರ್ ಅಕೌಂಟ್ ಇದೆ. ನಾನು ದೇಶದಲ್ಲಿ ಆಗುವುದರ ಬಗ್ಗೆ ನನ್ನ ವಿಚಾರಗಳನ್ನು ನಾನು ಅದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇನೆ. ಹೌದಲ್ವಾ? ಒಬ್ಬ ಸಾಮಾಜಿಕ ಕಾರ್ಯಕರ್ತಪ್ಪ. ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಸಮಾಜದಲ್ಲಿರುವಂತ ಘಟನೆಗಳನ್ನ ನಾನು ಬರಿಬಾರ್ದಂತ ಎಲ್ಲಿದೆ. ಅಗೇನ್ ಇಟ್ ಇಸ್ ದ, ನಾನು ಹೇಳಿದ್ನಲ್ಲ ನಿಮಗೆ, ಆರ್ಟಿಕಲ್ 19 ವರ್ಸಸ್ ಆರ್ಟಿಕಲ್ 21 ಅಗೇನ್ ಇಟ್ ಇಸ್. ಹೌದಾ? ಆರ್ಟಿಕಲ್ 19 ನನ್ನ ವಾಕ್ ಸ್ವಾತಂತ್ರ್ಯ ಅಂತ ಅವನು ಹೇಳ್ತಾನೆ. ಆರ್ಟಿಕಲ್ 21 ಇದು ನನ್ನ ಬದುಕಿನ ಹಕ್ಕು ಅಂತ ಅವನು ಹೇಳ್ತಾನೆ. ಸೊ ಇಟ್ ಇಸ್ ಅ ಕಾನ್ಫ್ಲಿಕ್ಟ್ ಆಫ್ ರೈಟ್ಸ್. ಅದು ಎಷ್ಟರ ಮಟ್ಟಿಗೆ ಯಾವುದಕ್ಕೆ ಧಕ್ಕೆ ಕೊಡ್ತಾ ಇದೆ ಅನ್ನೋದನ್ನ ಸಂದರ್ಭ ಸನ್ನಿವೇಶ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸರ್, ತಾವು ಹೇಳಿದ್ರೆ ಸಾಮಾಜಿಕ ಜಾಲತಾಣದಾಗ ತಾವು ವರದಿ ಮಾಡ್ಬೋದು ಅವನು ಅಂತೇಳಿ, ಸಾಮಾಜಿಕ ಕಳಕಳಿಯಿಂದ. ಸಾಮಾಜಿಕ ಕಳಕಳಿ ಬಿಟ್ಟು ಆ ಅಧಿಕಾರಿ ಕಿರುಕುಳ ಕೊಡುವಂತ ಹೆಚ್ಚು ಜನ ಅಧಿಕಾರಿಗೆ ಏನ್ ಸಮಸ್ಯೆ ಆಗಿದೆ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ? ಇಲ್ಲಿ ಪೊಲೀಸ್ ಸ್ಟೇಷನ್ ಅಡ್ಡಾಡೋ ಮರೆ ಅಂತ ಹೇಳಿ ನೀವು ಸರ್ ನಂದು ಬಸವ ಬಗ್ಗೆ ಸಂದರ್ಭ ಸನ್ನಿವೇಶ ಬಂದಾಗ ಪೊಲೀಸರಿಂದ ಏನೂ ನಡೆಯಲ್ಲ ಅವರಿಗೆ. ಸರ್, ನಂದು ಬಸವನ ಬಗೆಹಡಿನೇ ಈಗ ಅದು ಹೂವಿನಿಪ್ರಿಗೆ ದಿನಾಗ ಹೇಳಿದೆ ಪ್ರಕಾರ. ಅದು ಮೊದಲು 1-2 ಸಲ ಅವರು ಇರ್ಲಿ ಹೋಲಿ ಅಂತ ಬಿಟ್ಟಾರ. ಮಿಕ್ಕೇ ಲಾಸ್ಟಿಗೆ ಬಂದಾರ ಅವ್ರು. ನೋಡಿ, ನಾನು ಅದೇ ಹೇಳ್ತಾ ಇರೋದು, ಈ ರೀತಿ ಒಂದು ತಾಲೂಕಲ್ಲಿ 4-5 ಘಟನೆ ಆದ್ರೆ ಎಲ್ಲರೂ ತಾವೇ ಅಂಗಡಿ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಸೊ ಪೀಪಲ್ ಶುಡ್ ಕಮ್ ಟು ಗಿವ್ ದ ಕಂಪ್ಲೇಂಟ್. ಜನ ಮುಂದೆ ಬರಬೇಕು ಕಂಪ್ಲೇಂಟ್ಸ್ ಕೊಡೋದಕ್ಕೆ. ಅವಾಗ ಇದು ತಾನೇ ಹೌದಪ್ಪ ಇದಕ್ಕೆ ಅವಕಾಶ ಇದೆ. ಇದೇನಾಗಿದೆ, ಒಂದ್ ಸೈಡ್ ಹೋಗಿದೆ. 99 ವರ್ಸಸ್ 1 ಇದೆ. 99 ಈ ರೀತಿ ಮಾಡಬಹುದಂತೆ, 1 ಮಾತ್ರ ಹೀಗಿದೆ. ಅದೇ ಒಂದು 50-50 ಆಗ್ಲಿ, ಉಳಿದಂತ 50 ಕ್ಲೋಸ್ ಆಗ್ಬಿಡ್ತಾರೆ. ಸೊ ಜನ ಮುಂದೆ ಬರ್ಬೇಕು, ಅನ್ಯಾಯ ಕೊಡುವಾಗ ಮುಂದೆ ಬರ್ಬೇಕು. ಇಲ್ಲ ಅಂದ್ರೆ ಗಮನಕ್ಕೆ ಬರೆದ್ರೆ ಏನು ಮಾಡಕ್ಕಾಗಲ್ಲ. ಎಷ್ಟೋ ಸಲ ಏನಾಗಿದೆ ಸರ್, ನಾವು ಯಾವುದೋ ಅಧಿಕಾರಿಗೆ ಇನ್ಫಾರ್ಮೇಶನ್ ಕೇಳಕ್ ಹೋಗಿರ್ತೀವಿ, ಅವರು ಒಳಗಡೆನೆ ಬಿಟ್ಕೊಳ್ಳಲ್ಲ ಪತ್ರಕರ್ತರು. ಅಂದ್ರೆ ಅದು ಒಂದ್ ಕಡೆ ಆದ್ರೆ ನಾವು ಈ ತರ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಅವ್ರಿಗೆ ಹೇಳಿದ ತಕ್ಷಣ ಅವ್ರ ಪಿನ್ ಕೈಯಲ್ಲಿ 500 ರೂಪಾಯಿ ಕೊಟ್ಟು ಕಳಿಸಿದ ಉದಾಹರಣೆಗಳು ಸಿಕ್ಕಾಪಟ್ಟಿದೆ. ಅಂದ್ರೆ ಆ ಪರಿಸ್ಥಿತಿಗೆ ಬಂದಿರ್ಬೇಕಾದ್ರೆ ಎಲ್ಲ ಅಧಿಕಾರಿಗಳಿಗೆ ನಾನು ಮೊನ್ನೆ ನಮ್ಮ ಅಧಿಕಾರಿಗಳ ಕಡೆಯಿಂದನೂ ನಾನು ವಿನಂತಿ ಮಾಡ್ಕೋತೀನಿ. ಏನಂದ್ರೆ ಜನುನ್ ಪತ್ರಕರ್ತರ ಒಂದು ಲಿಸ್ಟ್ ಎಲ್ಲ ಇಲಾಖೆಗಳಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಂಥವ್ರು ಇದ್ದಾರೆ ಅನ್ನೋದನ್ನ ಸ್ಪಷ್ಟೀಕರಣ ಕೊಡೋದು ಒಳ್ಳೇದಂತ ನನ್ನ ಅನಿಸಿಕೆ. ವಾರ್ತಾ ಇಲಾಖೆ ನಮ್ಗೆ ಅಧಿಕಾರನೇ ಇಲ್ಲ ಮಾಡೋದಕ್ಕೆ. ಬೀದರ್ದಲ್ಲಿ ಮಾಡಿದ್ರೆ ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಬೀದರ್ದಲ್ಲಿ ಮಾಡಿದ್ರೆ ಅಂದ್ರೆ ಅದು ತಪ್ಪು. ಇಲಾಖೆ ಸರ್ಕಾರನೇ ಮಾನ್ಯತೆ ಮಾಡಿದ ಅಕ್ರಿಡೇಷನ್ ಕಾರ್ಡ್ ಅಂತ ಕೊಟ್ಟಿರ್ತಾರಲ್ಲ ಈಗ ಅಂತ ಹೇಳಿದ್ರು. ಆದ್ರೆ ಅದು ಕಾರಣ ಅಂದ್ರೆ ಏನಂದ್ರೆ ನಂದು ಒಂದು ಅಭಿಪ್ರಾಯ. ಇವತ್ತು ನಾಳೆ ಯಾವ ಪೇಪರ್ ತೆಗಿತ ಅಂತ ನಾನು ಹೋಗಿ DC ಒಂದು ಅರ್ಜಿ ಕೊಟ್ಟರೆ ಇವತ್ತು ನಾಳೆ ಇಮಿಡಿಯೇಟ್ಲಿ ಪೇಪರ್ ಪಬ್ಲಿಕೇಶನ್ಗೆ ಅಲೋ ಮಾಡ್ಬಿಡ್ತಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಇವ ಎಲ್ಲರೇ ಕೆಲಸ ಮಾಡ್ಯಾನ ಹೆಂಗೆ ಅಥವಾ ಏನಾರೆ ಜರ್ನಲಿಸಮ್ ಪಾಸ್ ಆಗ್ಯಾನ ಏನೋ ಅದನ್ನ ಯಾವುದೂ ನೋಡಂಗಿಲ್ಲ. ಅವ್ರಿಗೆ ಏನಾಗಿದೆ, ಮುಂಜಾನೆ ನೀವು 10 ಗಂಟೆಗೆ ಬಂದು 5 ಗಂಟೆ ತನಕ ಕೂತು ಕೆಲಸ ಮಾಡಿ ಹೋಗ್ರೆ ರಗಡೆಗೆ ಒಪ್ಕೋತೀನಿ ನಾನು. ಆದರೆ ಇದು ಯಾವುದೋ ನೋಡೋದಿನ ಬಂದ್ರೆ, ಯಾಕಂದ್ರೆ ನಾನು ಪತ್ರಿಕೆ 1972 ಪ್ರಾರಂಭ ಮಾಡಿ ಅವಾಗ ಎಷ್ಟು ಒಂದು 5-6 ಮಂದಿ ಇದ್ದು, ಈಗ ಒಂದು 50 ಮಂದಿಗೆ ಮ್ಯಾಲಿದ್ದೀವಿ. ಎಷ್ಟೋ ಮಂದಿ ಹೆಣ್ಮಕ್ಳು ಅವಾಗ ಯಾರು ಇದ್ದಿಲ್ಲ, ಈಗ ಒಂದು 10 ಮಂದಿ ಇದ್ದಾರೆ. ಅದಕ್ಕೆ ಅವ್ರು ಹೋಗಿ ಮತ್ತೆ ಹೊಸ ಪೇಪರ್ ಬಂತಂದ್ರೆ ಅವ್ರಿಗೆ ನಡೆಸ್ಬೇಕಲ್ಲ, ಎಲ್ಲಿ ನಡೆಸ್ತಾರೆ? ಅವ್ರು ಯಾಕೆ ಕೇಳ್ತಾರೆ ಆಫೀಸರ್, ಏನಪ್ಪ ನೀವು ದುಡ್ಡು ತಿಂತು ನಾನು ಇಟ್ಕೊಡೋ ಅಂತ. ಅದಕ್ಕೆ ವಾರ್ತಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು AC 3 ಮಂದಿ ಕೂಡಿ ಯಾರೇ ಅರ್ಜಿ ಬಂದರೂ ಅದು ಸರಿಯಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಮುಂದಿನ ಕ್ರಮ ತೆಗೋಬೇಕನ್ನೋದು ನಂದು ಮೊದಲನೇ ಒಪಿನಿಯನ್. ಬರ್ರಿ ನಾನು ಇನ್ನೊಂದು
ಎರಡನೇದೇನಂದ್ರೆ ಈಗ ಎಸ್ ಪಿ ಅವ್ರು ಏನು ಹೇಳಿದ್ರು ಡಿಪಾರ್ಟ್ಮೆಂಟ್ರಿ ಎದುರಿಸ್ಬೇಕಾಗ್ತದ ಅಂತ ಹೇಳಿದ್ರು. ನಾನು 46-47 ವರ್ಷದ ಪೇಪರ್ ನಡೆಸಿ ಒಂದು 20 ಮಂದಿ ನನ್ನ ಮೇಲೆ ಡಿಪಾರ್ಟ್ಮೆಂಟ್ರಿ ಹಾಕಿರ್ಬೇಕು. ಇದು ಅನ್ನಂಗಿಲ್ಲ. ಅದು ಅದರೊಳಗೆ ಒಂದರೊಳಗೂ ನನಗೆ ಶಿಕ್ಷೆ ಆಗಿಲ್ಲ. ಆಮೇಲೆ ಈಗ ಎರಡನೇದು ಏನಾಗ್ಯದ, IAS ಅಧಿಕಾರಿಗಳು, IPSಗಳು, KSಗಳು, ಈ ನಿಮ್ಮ ಅಧಿಕಾರಿಗಳು ನಮ್ಮ ತಲೆಯಾಗ ನಾವು ಆಫೀಸರ್ಗಳು ಒಂದೇ ಕೂತ್ಬಿಟ್ಟಿರ್ತದೆ. ಅದಕ್ಕೆ ನಾನು ಸ್ವಂತ ಉದಾಹರಣೆ ಹೇಳ್ತೀನಿ. ಇಲ್ಲೊಬ್ರು MLA ಅವರು ಈ ಮೊದಲನೇ ಸರಿ ಆಚೆ ಮಾಡಿ, ಎರಡನೇ ಸತಿ ಅವರು ಆಚೆ ಮಾಡಿಲ್ಲ. ಅವ್ರ ಮನೆ ಅವರು ಸ್ವತಂತ್ರವಾಗಿ ನಿಂತರು. ಸ್ವತಂತ್ರವಾಗಿ ನಿಂತಾಗ ಅವ್ರು ಪ್ರೆಸ್ ಮೀಟ್ ಮಾಡೋದು ವಾಡಿಕೆ. ಅವಾಗ ಅವರು ನನಗೆ ಎಲ್ಲರಿಗೂ ಹೇಳಿದ್ರು ಕಾಮನ್, ಇಲ್ರಿ ಈ ಸದ್ಯ ನಾನು ಆಯ್ಕೆ ಖಚಿತ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಹ್ಯಾಂಗೆ ನಿಮ್ಗೆ ಖಚಿತ ಅಂತೀರಿ, ನೀವು ಮನೆಯಲ್ಲಿ ಬಂದಿರಿ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ, ನಾನು ಎಲ್ಲ ಕಡೆ ಹೋಗಿನಿ, ಎಲ್ಲ ತಾಂಡ್ಯದೊಳಗೆ ಹೋಗಿ ನಾ ಶರಗಳು ಒಡ್ಡಾಕತ್ತೀನಿ, ನನಗೆ ಸೀರೆ ಕೊಡಾಕತ್ತಾರೆ, ಕುಕ್ಮ ಕೊಡಾಕತ್ತಾರೆ, ಅದಕ್ಕೆ ನಾನು ಆಯ್ಕೆ ಖಚಿತ ಅನ್ನೋದು. ಅದಕ್ಕೆ ಅದನ್ನು ಬಂದು ನಾನು ಹಿಂಗೆ ಅವ್ರ ಆಯ್ಕೆ ಖಚಿತ ಅಂತಾರ ಅಂತ ಹೇಳಿದೆ. ಅದಕ್ಕೆ ಆವಾಗಿಂದ ಒಬ್ಬ SP ಅವರು ಹೆಣ್ಮಕ್ಳು ಇದ್ರು. ಅವ್ರು ಏನು ಮಾಡಿದ್ರು, DPO ನೋಟಿಸ್ ಕೇಳಿದ್ರು. ಅವ್ರು DPO ಏನು ಮಾಡಿದ್ರು, ಅವ್ರಿಗೆ ವಿಚಾರ ಮಾಡಿದ್ರು, ಅವ್ರು ನೀತಿ ಸಂಹಿತೆ ಅವ್ರಿಗೆ ಕೇಸ್ ಹಾಕಬೇಕಾಗಿತ್ತು. ಬಾ ಒಂದು ರಾಜಿ ಮಾಡ್ಕೊಂಡು ನೋಟಿಸ್ ಕೊಟ್ಟಿರ್ತಾರೆ. ಅದು ಮುಂದೆ ಪ್ರೆಸ್ ಕೌನ್ಸಿಲ್ ತನಕ ಹೋಗಿ ಪ್ರೆಸ್ ಕೌನ್ಸಿಲ್ದ ಏನು ಆಗಲಿ ನನಗೆ ಹಂಗೆ ಬಿಟ್ಬಿಟ್ರಿ. ಎರಡನೇ. ಇನ್ನು ಮೂರನೇದು SP ಅವರು ಸ್ವಲ್ಪ ಸಿಟ್ಟು ಬರಬಾರ್ದು. ಯಾಕಂದ್ರೆ ತಾವು ತಮ್ಮನಿಗೆ ಯಾರೋ ಮಾತಾಡಿದ್ರು ತಾವು ಪೊಲೀಸ್ ಭಾಷೆ ಒಳಗೆ ಮಾತಾಡ್ತೀವಿ. ಇದರಲ್ಲಿ ಏನಾಗ್ತದೆ, ನಮ್ಗೆ ಸ್ವಲ್ಪ ತೊಂದರೆ ಆಗ್ತದೆ. ನನ್ನ ಸ್ವಂತ ಉದಾಹರಣೆ, ನಾ ಇಲ್ಲೆಲ್ಲ ಹೇಳಿಕಂದ್ರೆ ನನ್ನ ಸ್ವಂತ ಉದಾಹರಣೆ, ಯಾಕಂದ್ರೆ 46 ವರ್ಷದ ಪೇಪರ್ ತೆಗ್ದಿಲ್ಲ. ಆವಾಗ ಮೊನ್ನೆ ಈ ಒಂದು ಸ್ವಲ್ಪ ದಿವಸ ಕೆಳಗೆ ಒಣೆಗೆ ಎಲ್ಲ ಕಡೆ ತುಳುಗಾಗ್ತಿತ್ತು. ಆಮೇಲೆ ನಾನು ಅವಾಗ ತಮಗೆ ಗಮನಕ್ಕೆ ತಂದೆ, ಸರ್ ಈಗ ಸ್ವಲ್ಪ ಭಾಳ ಒಣೆ ತುಳುಗಾಡಕತ್ತಾವ, ಮತ್ತು ತಮ್ಮ ಬೀಟ್ ಕಡಿಮೆ ಆಗ್ಯದ. ಮೊದಲೇಕ ಅವಾಗಿದ್ದಾಗ ಎಲ್ಲ ಬೀಟ್ ಪೊಲೀಸರು ಬರ್ತಿದ್ರು, ಯಾರೂ ಬರೋಂಗಿಲ್ಲ, ಮಂದಿಗೆ ಹಂಚಿಕೊಡ್ದಿಲ್ಲ ಅಂತ ಹೇಳಿ. ತಾವು ಅವಾಗ ಏನು ಉತ್ತರ ಕೊಟ್ರಿ, ನೀವು ಇದು CC ಕ್ಯಾಮ್ರಾ ಹಾಕ್ರಿ ಅಂದೆ. ನಾನೇ ಸರ್ CC ಕ್ಯಾಮ್ರಾ ಹಾಕಕ್ಕೆ ಎಲ್ಲರೂ ಶ್ರೀಮಂತರಿಲ್ಲ, ನಮಗೆ ಲಕ್ಷಗಟ್ಟಲೆ ಪಗಾರ ಇಲ್ಲ ಅಂತಂದಾಗ ನಾವೇನು ಉತ್ತರ ಕೊಟ್ಟಿ, 10,000 ರೂಪಾಯಿ 12,000 ರೂಪಾಯಿ CC ಕ್ಯಾಮ್ರಾ ಬರ್ತದೆ, ದೊಡ್ಡಾಗತ್ತೀರಿ ಅಂದ್ರಿ. ಅದಕ್ಕೆ ತಾವು ತಮ್ಮ ಗಮನಕ್ಕೆ ಯಾಕೆ ತರಬೇಕಾಗಿಲ್ಲ, ತಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ತೀವಿ, ಮತ್ತು ತಮ್ಮ ಗಮನಕ್ಕೆ ತಂದಾಗೆ ತಾವು PSI ಹೊರಗೆ. ಇನ್ನು ಕೆಲವೊಂದು ಏನಾಗ್ಯದ, ಈಗ 18 ವರ್ಷದ ಹುಡುಗರಿಗೆ ಲೈಸೆನ್ಸ್ ಕೊಡೋಂಗಿಲ್ಲ, 18 ವರ್ಷ ಮ್ಯಾನವ್ರಿಗೆ ಕೊಡ್ತೀವಿ. ಈಗ ನಾವು PUC ಮತ್ತು SSLC ಹುಡುಗರು ಏನಿರ್ತಾವ, ಅವು ಶಾಲೆಗೆ ಹೋಗ್ತಿರ್ತಾವೆ. ಆ ಶಾಲೆಗೆ ಹೋಗ್ತಾರೆ. ಈಗ ನನ್ನ ಮನೆ ಎಲ್ಲ 3 ವರ್ಷ ಇರ್ತದ, ನಾವು ಉಪಯೋಗ ಹೋಗಿ ನಾನು ಹುಡುಗನ ಬೀಳ್ಲಿಕ್ಕೆ ಹೋಗ್ಬೇಕು. ಅದಕ್ಕೆ ಬೇಡ ಅಂತ ಗಾಡಿ ತೊಗೊಂಡಿರ್ತೀನಿ, ನನ್ನ ಗಾಡಿಗೆ ತೊಗೊಂಡು ಓಡ್ತಾನೆ. ಮತ್ತು ಅವ 14 ವಯಸ್ಸು, ಅವ್ನು ಗಾಡಿ ತೊಗೊಂಡು ಹೋಗೋದ್ರೆ ಲೈಸೆನ್ಸ್ ಇರೋಂಗಿಲ್ಲ. ಮತ್ತು ನಿಮ್ಮ ಪೊಲೀಸ್ ಏನು ಮಾಡ್ತಾರೆ, ಮುಂಜಾನೆ 100 ರೂಪಾಯಿ ಅಂತ. ಅದಕ್ಕೆ ನಾವು ಏನು ಮಾಡ್ಬೇಕಾಗ್ತದೆ, ತಮ್ಮ ಗಮನಕ್ಕೆ ತಂದಾಗ ತಾವು ಪೊಲೀಸಿಗೆ ಹೇಳ್ತೀವಿ, ಶಾಲೆ ಹುಡುಗರಿಂದ ಬಿಟ್ಟಿಬಿಡ್ರಪ್ಪ ಅಂತೀವಿ. ಅದಕ್ಕೆ ತಮ್ಮ ಗಮನಕ್ಕೆ ಸ್ವಲ್ಪ ತಂದೀನಿ. ತಾವು ಏನು ಸೂಕ್ಷ್ಮ ಮುಂದಾಲೋಚನೆ ಮಾಡಿ ಏನು ಕ್ರಮ ತಗೋತೀರಿ ಅದು ತಾವು ಧನ್ಯವಾದ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ಸರ್ ನೆಕ್ಸ್ಟ್ 2 ವಿಷಯಗಳಿರೋದ್ರಿಂದ ಮುಂದಿನ ವಿಷಯಕ್ಕೆ ಹೋಗುವ. ಸಾಹೇಬರು ತುಂಬಾ ಸರ್ ತಾವೇನಾದ್ರು ರೆಕಮೆಂಡ್ ಕೆಲಸ ಕೊನೆಯದಾಗಿ ಉತ್ತರ ಕೊಡೋದಕ್ಕೆ ಈ ಫೋರಮ್ ಅಲ್ಲ, ಅದಕ್ಕೆ ನಾನು ಥ್ಯಾಂಕ್ ಯು ಸಂಕ್ಷಿಪ್ತವಾಗಿ ಮುಗಿಸಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟದ್ದು ಏನಾದ್ರೂ ಇದ್ದು ಅಧಿಕಾರಿಗಳು ಮತ್ತು ಮಾಧ್ಯಮದವರ ಸಮನ್ವಯದ ಕೊರತೆ ಸಾಕಷ್ಟು ವಿಷಯಗಳು ವಿಷಯಾಂತರ ಆಗ್ತಾ ಇರ್ತವೆ. ಸಾಕಷ್ಟು ವಿಷಯಗಳು ಜಿಲ್ಲಾ ಮಟ್ಟದಲ್ಲಿ ಆಗ್ಬೇಕಾದಂಥದ್ದು, ಆರೋಗ್ಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ತಮ್ಮ ಇಲಾಖೆ ಇರ್ಬೋದು. ಮಾಧ್ಯಮದವ್ರನ್ನ ಕೆಲವೊಂದು ಜನರನ್ನ ಬೆರಳಿಕೆ ಇದ್ದವ್ರನ್ನ ಕರೀತಾರೆ, ಅವ್ರಿಗಷ್ಟೇ ಇನ್ಫಾರ್ಮೇಶನ್ ಕೊಡ್ತಾರೆ, ಆ ರೀತಿ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಮಾಡ್ಬಿಟ್ಟು ಅದರಲ್ಲೇ ನಮ್ಮ ಸಾಧನೆ ಮಾಡ್ತೇವೆ ಎಲ್ಲ ಇಲಾಖೆಗಳಿಂದ ಆಗಿದೆ. ಆನ್ಸರ್ ಫ್ರಮ್ ಮೈ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ವಿಷಯಕ್ಕೆ ಹೋಗುವ, ನಂತರ ಮಾತಾಡುವ. ಇನ್ನ ವಿಷಯಗಳು ತಯಾರಿದ್ದಾರೆ, ನಿತಿನ್ ಇದ್ದಾರೆ, ದೇವ ಇದ್ದಾರೆ. ಆಮೇಲೆ ಲಾಸ್ಟ್ ಒಂದ್ ಉತ್ತರ ಕೊಡೋದು ಬಿಟ್ಟು ನಾನು ನಿಮ್ದಾದಂತ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ, ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದಕ್ಕೆ ಯಾರ್ಯಾರಿಗೆ ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ಸ್ ಗೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಹ್ಯಾಸ್ ಟು ಫ್ರೇಮ್ ದ ಗೈಡ್ಲೈನ್ಸ್. ನೀವೇನ್ ಹೇಳ್ತಾ ಇದ್ದೀರಾ, DC ಮಾಡ್ಬೇಕು, SP ಮಾಡ್ಬೇಕು, ಅಥವಾ ಇನ್ಫಾರ್ಮೇಶನ್ ಕಮಿಷನರ್ ಮಾಡ್ಬೇಕು, ಅಥವಾ CO ಮಾಡ್ಬೇಕು ಅಂತೇಳಿ. ನಿಮ್ಮದೇ ಆದಂತ ಒಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ, ಯಾರಿಗೆ ನ್ಯೂಸ್ ಪೇಪರ್ ಗಳಿಗೆ ಮತ್ತೆ ಮ್ಯಾಗಝಿನ್ಸ್ ಗಳಿಗೆ. ಸೊ ಯು ಹ್ಯಾವ್ ಟು ಗೆಟ್ ಯುವರ್ ಗೈಡ್ಲೈನ್ಸ್ ಫ್ರೇಮ್ಡ್ ಅಟ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಇನ್ನೊಂದು TV ನ್ಯೂಸ್ ಚಾನೆಲ್ಸ್ ಗಳಿಗೆ ಏನಿದೆ,
NBDSA ಅಂತ ಇದೆ, ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಮತ್ತೆ ಡಿಜಿಟಲ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಅಂತ ಹೇಳಿ. ಅದೇ ರೀತಿ ಡಿಜಿಟಲ್ ನ್ಯೂಸ್ ಪೋರ್ಟಲ್ OTT ಸಾಮಾಜಿಕ ಜಾಲತಾಣಗಳೇನಿದೆಯಲ್ಲ ಗ್ರೀವೆನ್ಸ್ ಆಫೀಸರ್ಸ್ ಅಂತ ಇದ್ದಾರೆ. ಹಾಗಾಗಿ ಕ್ರಿಮಿನಲ್ ಅಪರಾಧ ಬಂದಾಗ ಪೊಲೀಸರು ಇದ್ದಾರೆ. ಸೊ ಪ್ರತಿಯೊಂದಕ್ಕೂ ಕೂಡ ನಿಮ್ದು ಗ್ರೀವಿಯನ್ಸ್ ಹೇಳೋದಕ್ಕೆ ನಿಮ್ಮದೇ ಆದಂತ ಒಂದು ಪ್ಲಾಟ್ಫಾರ್ಮ್ಸ್ ಇದೆ. ನಿಮ್ಗೆ ಫೇಸ್ ಆಗ್ತಾ ಇರೋ ಸಮಸ್ಯೆಗಳಿಗೆ ನೀವು ಫೇಸ್ ಆಗ್ತಾ ಇರೋ ಸಮಸ್ಯೆಗಳನ್ನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅಥವಾ ಜಿಲ್ಲಾ SP ಅವರಿಗೆ ನೀವು ಗಮನಕ್ಕೆ ತರ್ತಾ ಇದ್ದೀರಲ್ಲ, ಯು ಹ್ಯಾವ್ ಯುವರ್ ಗ್ರೀವಿಯನ್ಸ್ ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ಆ ವಿಚಾರಗಳು ಅಲ್ಲಿ ಚರ್ಚೆಯಾಗಿ ಅಲ್ಲಿ ಚರ್ಚೆಯಿಂದ ಹೊರಗಡೆ ಬರಬೇಕು. ಯಾಕಂತಂದ್ರೆ ಇಟ್ಸ್ ಎ ಪಾಲಿಸಿ ಡಿಸಿಷನ್. ಸೊ ಹಾಗಾಗಿ ಅವುಗಳನ್ನ ನಿಮ್ಮ ಸಂಬಂಧಪಟ್ಟಂತಹ ಹೈಯರ್ ಅಪ್ಸ್ ನಿಮ್ಮ ಸಂಸ್ಥೆಗಳಲ್ಲಿ ಅದು ಡಿಸ್ಕಷನ್ ಆಯ್ತು ಅಂತಂದ್ರೆ ವಿ ಹ್ಯಾವ್ ಸಮ್ ಸೊಲ್ಯೂಷನ್ಸ್ ಫಾರ್ ಇಟ್. ಥ್ಯಾಂಕ್ ಯು ಸರ್. ಇವಾಗ ದೀಪಕ್ ಅವ್ರು ಹೇಳ್ದಂಗೆ ನಿಮ್ ಡಿಪಾರ್ಟ್ಮೆಂಟ್ ಅವರು ಕೇವಲ 4 ಜನಕ್ಕೆ ಮಾತ್ರ ಹೇಳ್ತಾರೆ ಅನ್ನೋ ಪ್ರಶ್ನೆಗೆ ಮಾತ್ರ ಇದೊಂದು ಕ್ಲಾರಿಫಿಕೇಶನ್. 4 ಜನಕ್ಕೆ ನೀವು ಹೇಳ್ತಿರೋ, ಈಗ ಉದಾಹರಣೆ ನಾನು ಜಳಗಿಗೆ ಮೊನ್ನೆ ಬಂದಾಗ 4 ಜನ ಬಂದ್ರಿ ಬೈಕ್ ತೊಗೊಳಕ್ಕೆ ಅಂತ. ಯಾಕಂದ್ರೆ ಮರ್ಡರ್ ಇತ್ತು, ಎಲ್ಲರೂ ಬರ್ಬೇಕಾಗಿತ್ತು. ಸುದ್ದಿ ಬೇಕಾದ್ರೆ ಬರ್ತಾರೆ ಸರ್, ಆದ್ರೆ ಬರದೇ ಇದ್ರೆ ಏನ್ ಮಾಡಕ್ಕಾಗಲ್ಲ. ನೀವು ಎಲ್ಲರನ್ನ ಕರ್ಕೊಂಡು ಪ್ರತಿ ಸಾರಿ ವ್ಯಾನ್ ಅಲ್ಲಿ IGP ಸರ್ ಬಂದಾಗ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆ ರೀತಿ ಕರ್ಕೊಂಡು ಹೋಗಿ ಅನ್ನೋ ಸಿದ್ಧಾಂತ ಇರ್ಬೋದಾ ಅಂತ ಮೋಸ್ಟ್ಲಿ ನನಗೆ ಅನ್ಸ್ತಾರೆ. ಈಗ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಮಾಹಿತಿಗಳನ್ನ ನಾವು ಗ್ರೂಪ್ ಅಲ್ಲಿ ಹಾಕ್ಬಿಡ್ತೇವೆ. ಗ್ರೂಪ್ ಅಲ್ಲಿ ಎಷ್ಟು ಜನ ಇದಾರೆ ಎಲ್ಲರಿಗೂ ಕೂಡ ಎಟ್ ಎ ಟೈಮ್ ಬರುತ್ತೆ. ಸೊ FIR ಆಗಿರ್ಬೋದು, ವಿಡಿಯೋ ಕಂಟೆಂಟ್ ಆಗಿರ್ಬೋದು, ಅಥವಾ ಎನಿ ಅಪ್ಡೇಟ್ ಇರ್ಬೋದು. ಸೊ ದರ್ ಇಸ್ ನೋ ಸೆಲೆಕ್ಷನ್ ಅಂಡ್ ದ ಸ್ಪೆಷಲ್ ಟ್ರೀಟ್ಮೆಂಟ್. ಸರ್ ಲಾಸ್ಟ್ ಕ್ವೆಶನ್ ಸರ್. ನಾವು ನಿರಂತರವಾಗಿ ನೇರ ಪ್ರಸಾರದಲ್ಲಿ ಇರ್ತೀವಿ ಕೆಲವು ಸಂದರ್ಭದಲ್ಲಿ. ಈಗ ಯಾವ್ದೋ ಒಂದು ಪತ್ರಿಕಾಗೋಷ್ಠಿ ಕರೀತಾರೆ, ನಾವು ಅದನ್ನ ನೇರ ಪ್ರಸಾರ ಕೊಟ್ಟಿರ್ತೀವಿ ಸರ್. ಆ ಸಂದರ್ಭದಲ್ಲಿ ಅವರು ಅವಹೇಳನಕಾರಿಯಾಗಿ ಯಾರಿಗಾದ್ರೂ ಮಾತಾಡ್ತಾರೆ, ಅದನ್ನ ನಾವು ಕಂಟೆಂಟ್ ಕಟ್ ಮಾಡಕ್ ಆಗಲ್ಲ ಲೈವ್ ಅಲ್ಲಿ ಇರೋದ್ರಿಂದ. ಅದು ನಮ್ಮ ಮೇಲೆ ಡಿಫಾಮೇಷನ್ ಆಗ್ತದೋ ಅಥವಾ ಏನಾಗ್ತದೆ? ಎಸ್, ಯು ಹ್ಯಾವ್ ಈಕ್ವಲ್ ರೆಸ್ಪಾನ್ಸಿಬಲ್. ಅಲ್ಲ, ನೀವು ಡಿಫಾಮೇಷನ್ ನೀವು ಕಾರಣ ಆಗಿರಲ್ಲ, ಮಾತಾಡೋದ್ ಕಾರಣ ಆಗಿರ್ತಾರೆ. ಬಟ್ ದಟ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಸಾಲ್ವ್ ಫ್ರಮ್ ಯು. ಅಲ್ಲ, ನಮ್ಗದು ಗೊತ್ತಿರಲ್ಲ ಸರ್. ಅವರು ಆ ರೀತಿ ಮಾತಾಡಿ ಯಾರು ಲೈವ್ ಅಲ್ಲಿ ಇದ್ದಾಗ ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ನಮಗ್ ಗೊತ್ತಿರಲಿಲ್ಲ ಬಿಫೋರ್. ಸುದ್ದಿ ಅದನ್ನೇ ಹೇಳದ್ ನಾನು. ಒಬ್ಬ ವ್ಯಕ್ತಿ ಮಾತಾಡಿದಾನೆ, ಇನ್ನೊಬ್ಬ ವ್ಯಕ್ತಿ ಇಲ್ಲಿ ನೋಡಿದಾನೆ, ತೋರಿಸ್ತಾರೆ ಯಾರು ಮಾತಾಡಿದವ್ರಿಗೆ ಮತ್ತೆ ಮಾತಾಡ್ಸ್ಕೊಂಡವ್ರಿಗೆ ಮಧ್ಯದಲ್ಲಿ ಲಿಂಕ್ ಮಾಡಿದಾರೆ ಯಾರು, ಅವ್ರನ್ನ ಕೇಳಬೇಕಲ್ವಾ ನಾವು. ಬಿಕಮ್ ಎ ಪಾರ್ಟ್ ಆಫ್ ಎವಿಡೆನ್ಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.